ನಾನು ಒಂದು ಬೆಂಗಳೂರಲ್ಲೇ, ನಂದು ಸ್ವಂತ ಬೆಂಗಳೂರೇ. ಬಟ್ ನಾನು ಭೂಮಿಗೆ ಬಂದಿರೋದೇ ಗುರುಜಿ ಹೆಣ್ಣಾಗಿ ಹುಟ್ಟಿದ್ದೆ ತಪ್ಪಾಯ್ತು ಅನ್ಸುತ್ತೆ. ಈಗ ನನಗೆ ಭೂಮಿಗೆ ಬಂದಿರೋದು ನಂಗೆ ಅಷ್ಟು ನೋವಿದ್ದೆ. ಬಟ್ ಯಾರ ಹತ್ರ ಏನು ಹೇಳ್ಕೊಳಕ್ ಆಗ್ಲಿಲ್ಲ. ಹಾಗೆ ಈ 4 ಗೋಡೆ ಮಧ್ಯೆನೇ ಇದ್ಬಿಟ್ಟೆ. ಸೊ ಇವ್ರು ನನಗೆ ಮನೇಲಿ ಇಟ್ಕೊಂಡು ಊಟ ಹಾಕೋದಿರ್ಲಿ. ಸೊ ನಂಗೆ ಮನೇಲಿ ಇಟ್ಕೊಳೋದು ತುಂಬಾ ಕಷ್ಟ ಆಯ್ತು ಪರಿಸ್ಥಿತಿ. ಕುಡ್ಬಿಟ್ಟು ಬಂದ್ ಡೈಲಿ ಅಪ್ಪ ನನಗೆ ಅಮ್ಮಗೆ ಇಬ್ಬರಿಗೂ ಹೊಡಿತಿದ್ರು. ಇವಳು ಹೆಣ್ಮಗ ಹುಟ್ಟಿದಾಳೆ, ಇವಳಿಗೆ ಮದುವೆ ಮಾಡ್ಬೇಕು, ದೊಡ್ಡವಳಾದ್ರೆ ಇವಳು ಹೇಳಿಕೆ ನಮ್ಗೆ ಬೇಡ ಬೇಡ ಅಂತ ಯಾವಾಗ ಬೈಯೋರು. ಕುಡಿಯೋದು, ನೀನ್ ಯಾವನಿಂದೆ ಹುಡುಗ್ಬಿಡು, ನೀನು ಮದುವೆ ಮಾಡ್ಬೇಕು ಅಂತೇಳಿ. ಅಮ್ಮ ಒಂದು ದಿನ ಆದ್ರೂ ನನ್ ಮಗು, ಅವ್ರು ಫುಲ್ ಕುಡ್ದ್ಬಿಡೋರಲ್ಲ, ಅವ್ರಿಗೆ ನಮ್ದು ಏನ್ ಮಾಡುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ಅಮ್ಮ ಕುಡ್ಬಿಟ್ಟು ಮಲ್ಕೊಬಿಡೋರು. ನಾನು ನನ್ನ ತಮ್ಮಂದ್ರು ಒಂದು ಹಳೆ ಪಾಡ್ ಮನೆಗಳಲ್ಲಿ ಜೀವನ ಮಾಡಿದೀವಿ. ಅಷ್ಟು ನೆನೆಸ್ಕೊಂಡ್ರೆ ನಮ್ಗೆ ಇವಾಗ್ಲೂ ಕಣ್ಣಿದೆ, ಹೇಳಕ್ಕಾಗಲ್ಲ. ಈ ತರ ಒಂದು ಜೀವನ ನನ್ ದೂರ ತನಿಸ್ಬಿಡ್ತು. ಯಾಕಪ್ಪ ಭಗವಂತ ನನ್ಗೆ ಎಂತ ಒಳ್ಳೆ ತಾಯಿ ಕೊಟ್ಟೆ, ನನ್ ಏನ್ ಪಾಪ ಮಾಡಿದ್ದೆ ಅಂತ ನೆನೆಸ್ಕೊ ಅಳು ಬರುತ್ತೆ ನನ್ಗೆ. ಸೊ ಹೆಂಗೋ ಇವ್ನು ಸಿಕ್ಕದ್ನಲ್ಲ, ನನ್ ಮದ್ವೆ ಆಗ್ತಾನಲ್ಲ ಅಂತ ಹೇಳಿ ಇವನ್ ಜೊತೆ ನಾನ್ ರೂಮಿಗೆ ಬಂದು ಇವನ್ ಜೊತೆ ಮಿಂಗಲ್ ಆದೆ. ಆದ್ರೆ ಅವನು ಮದ್ವೆ ಮಾಡ್ಕೋತೀನಿ, ಮಾಡ್ಕೋತೀನಿ ಮನೇಲಿ ಅಪ್ಪ ಅಮ್ಮಂಗೆಲ್ಲ ಹೇಳಿದೀನಿ ಅಂತ ಹೇಳಿ ಮದ್ವೆಗ್ ಮುಂಚೆನೆ ನನ್ನ ಪ್ರೆಗ್ನೆಂಟ್ ಮಾಡಿದ. ಒಂದ್ ಮಗು ಗಂಡ್ ಮಗು ಆಯ್ತು. ಆಮೇಲೆ ಹೇಳ್ದೆ ಮದ್ವೆಗ್ ಮುಂಚೆ ನನ್ ಪಾಪ. ಆಗ ನಿಂಗೆ ಎಷ್ಟು ವರ್ಷನವ? ಅವಾಗ ನನಗೆ ಅವ್ರು ಪ್ರೆಗ್ನೆಂಟ್ ಆಗೋಷ್ಟರಲ್ಲಿ ನನಗೆ 16 ತುಂಬಿ 17 ಬಿದ್ದಿತ್ತು. ನಾನು ಹೇಳ್ದೆ ಮತ್ತೆ ಪ್ರೆಗ್ನೆಂಟ್ ಆಗಿದ್ದೀನಪ್ಪ, ಏನಪ್ಪ ಇದು, ಏನಾದ್ರು ಒಂದ್ ಮಾಡು ಅಂತ ಹೇಳ್ದೆ. ಇಲ್ಲ ನಾನು ಕರ್ಕೊಂಡು ಹೋಗ್ತೀನಿ, ನೀನ್ ನನ್ನ ನಂಬು, ನನ್ನ ಯಾಕೆ ನಂಬ್ತಾ ಇಲ್ಲ ನೀನು ಅಂತ ಹೇಳ್ದ. ನಾನು ಇಲ್ಲ, ಈ ತರ ಇದೆ ನನ್ನ ಪರಿಸ್ಥಿತಿ, ಜನ ಎಲ್ಲ ಒಂಥರ ಹಾಡ್ಕೊತಿದಾರೆ, ನನ್ಗೆ ಏನೂ ಇಲ್ಲ, ನಾನು ಕುತ್ಕೆಯಲ್ಲಿ ಕಾಲಲ್ಲಿ ಒಂಥರ ಮಾತಾಡ್ಬಿಟ್ಟಂತ ಎಷ್ಟೊಂದು ಹೇಳ್ದೆ. ಆಮೇಲೆ ಇಲ್ಲ ಈ ಸತಿ ಪಕ್ಕ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮತ್ತೆ ಅವನ್ 2ನೇ ಹುಡುಗ ಗಂಡು ಹುಡುಗ ಮತ್ತೆ 2ನೇ ಪಾಪು ಆಯ್ತು. ಡೆಲಿವರಿ ಆಯ್ತು ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ. ಕರ್ಕೊಂಡ್ ಬಂದ್ ಮನೆಗ್ ಬಿಟ್ಟವನು. ಅವತ್ತು ಹೋಗಿದ್ದು ಗುರುಜಿ, ಇವತ್ತು ಬರ್ತಿಲ್ಲ. ಏನ್ ಮಾಡ್ಕೊಂಡ್ರೋದು? ನಾನು ಈಗ ಸದ್ಯಕ್ಕೆ ಮನೆ ಒಂದು ಚಿಕ್ಕ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹೌದಾ? ಚಿಕ್ಕ ಕಂಪನಿ ಅಂದ್ರೆ ಎಷ್ಟು, ಒಂದೇನ್ 30-40 ಇರುತ್ತಾ? ಇಲ್ಲ ಸರ್, ಆತರ ಇಲ್ಲ. ಒಂದ್ ಬೆಂಗಳೂರಲ್ಲಿ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಆಯ್ತು. ಏನು ಓದಿರೋದು ನೀವು? ನಾನು ಒಂದು SLC ಓದ್ಕೊಂಡಿದ್ದೀನಿ. ಒಂದೇ SLC? ನಮಗೂ ಅಷ್ಟೇ, ಒಂದೇ ಓದ್ಲಿಕ್ಕೆ ಅವಕಾಶ ಇದ್ದಿದ್ದು. ಇಲ್ಲ, ನಿಮ್ ಹತ್ರ ಕಾಲ್ ಸಿಕ್ತಲ್ವಾ, ಸೊ ಏನ್ ಮಾತಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಹಿಂಗೆ ಮಾತಾಡಿ, ಬಹಳ ಚೆನ್ನಾಗೈತೆ. ಏನು ಮಾತಾಡ್ಬಿಡಿ, ಬರೀ ಹಿಂಗೆ ಮಾತಾಡಿ. ಆಯ್ತು. ಏನು ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಒಂದು 4 ತಿಂಗಳಿಂದ ನೋಡ್ತಿದ್ದೀನಿ ನಾನು. ಸೊ ನೀವ್ ಹೇಳೋ ಸಜೆಷನ್ ಅವ್ರಿಗೆ ಕೊಡೋದಿಲ್ಲ. ಸೊ ನಂಗೆ ಎಷ್ಟು ಒಂಥರ ಪೂರ್ತಿ ಅಂದ್ರೆ ಅಷ್ಟೊಂದು ಇಷ್ಟ ಆಗುತ್ತೆ. ಕೆಲಸ ಎಷ್ಟು ಬೇಗ ಕೆಲಸ ಮಾಡ್ತೀನಿ ಅಂದ್ರೆ ನನ್ಗೆ ಫ್ರೀನೇ ಸಿಗಲ್ಲ. ಆದ್ರೆ ನಿಮ್ ಪ್ರೋಗ್ರಾಮ್ಗೋಸ್ಕರ ನಾನು ಬೇಗ ಕೆಲಸ ಮಾಡಿ ನಿಮ್ ಪ್ರೋಗ್ರಾಮ್ ಕೇಳಕ್ಕೆ 8 ಗಂಟೆಗೆ ರೆಡಿ ಆಗಿರ್ತೀನಿ. ಹೌದಾ? ಸಾರ್ಥಕ ಆಯ್ತು ಸ್ವಾಮಿ. ಎಂಥ ವೀಕ್ಷಕರನ್ನು ಹೊಂದಿದ್ದೀನಿ ನಾನು. 8 ಗಂಟೆಗೆ ಕೆಲಸ ಅಲ್ಲ, ಊಟನ 8 ಗಂಟೆ ವರ್ಷದಲ್ಲಿ ಮುಗಿಸ್ಬಿಡ್ತೀರಾ? ಇಲ್ಲ, ಊಟ ಸ್ವಲ್ಪ ಲೇಟ್ ಆಗಿ ಮಾಡ್ತೀನಿ. ನನ್ ಮಗ ಕೆಲ್ಸಕ್ಕೆ ಹೋಗ್ತಾನೆ. ಸೊ ಅದಕ್ಕೋಸ್ಕರ ಬೇಗ ಕೆಲಸ ಮಾಡಿ. ಸೊ 8 ಗಂಟೆಗೆ ನಿಮ್ ಪ್ರೋಗ್ರಾಮ್ ಬರ್ತಿದೆ ಅಂದ್ರೆ ಹಿಂದಕ್ಕೆ ಹಂಗೆ ಅಲರ್ಟ್ ಆಗ್ಬಿಟ್ಟಿರ್ತೀನಿ. ಬಹಳ ಸಂತೋಷ ಆಯ್ತಪ್ಪ, ಒಳ್ಳೇದಾಗ್ಲಿ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಹೌದು ಗುರುಜಿ, ಬಟ್ ಎಲ್ಲಿಂದ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನಂಗೆ. ಅಲ್ಲ, ನೀವು ಫೋನಿಂದಲೇ ಮಾತಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಅಲ್ಲ ನಂದು ಕತೆ ಎಲ್ಲಿಂದ ಶುರು ಮಾಡೋಣ ಅಂತ. ಆಯ್ತು, ತೊಂದ್ರೆ ಇಲ್ಲ, ನಾವಿದ್ದೀವಿ, ಡೋಂಟ್ ವರಿ. ಏನು ಅಂದ್ರೆ ನಿಮಗೆ ಎಷ್ಟು ವರ್ಷನವ? ನಾನು ಒಂದು ಬೆಂಗಳೂರಲ್ಲೇ, ನಂದು ಸ್ವಂತ ಬೆಂಗಳೂರೇ. ಬಟ್ ನಾನು ಭೂಮಿಗೆ ಬಂದಿರೋದೇ ಗುರುಜಿ ಹೆಣ್ಣಾಗಿ ಹುಟ್ಟಿದ್ದೆ ತಪ್ಪಾಯ್ತು ಅನ್ಸುತ್ತೆ. ಈಗ ನನಗೆ ಭೂಮಿಗೆ ಬಂದಿರೋದು ನಂಗೆ ಅಷ್ಟು ನೋವಿದ್ದೆ. ಬಟ್ ಯಾರ ಹತ್ರ ಏನು ಹೇಳ್ಕೊಳಕ್ ಆಗ್ಲಿಲ್ಲ. ಹಾಗೆ ಈ 4 ಗೋಡೆ ಮಧ್ಯೆನೇ ಇದ್ಬಿಟ್ಟೆ. ಅಂದ್ರೆ ನಾನೊಂದು ಸಣ್ಣ ಫ್ಯಾಮಿಲಿ ಹುಟ್ಟಿದ್ದು. ನನ್
ಅಪ್ಪ ಅಮ್ಮ ತುಂಬಾ ಮಿಡ್ಲ್ ಫ್ಯಾಮಿಲಿಯವರು, ಬಟ್ ಅವ್ರಿಗೇನು ಓದ್ಲಿಲ್ಲ, ಏನು ಇಲ್ಲ. ನಾನ್ ಫಸ್ಟ್ನೇ ಮಗಳು. ನನ್ನಿಂದ ಇಬ್ಬರು ತಮ್ಮಂದ್ರು ಇದ್ದಾರೆ. ಅಂದ್ರೆ ನೀವು ಒಟ್ಟು 3 ಜನ ಮಕ್ಕಳು, ನೀವೇ ದೊಡ್ಡ ಅಕ್ಕ? ಹೌದು, ನಾನೇ ದೊಡ್ಡೋಳು. ಸೊ ನನ್ಗೆ ಏನ್ ಆಸೆ ಅಂದ್ರೆ, ನಾನು 9 ವರ್ಷದ ಹುಡುಗಿ ಮನೆ ಬಿಟ್ಟು ಆಚೆ ಬರ್ಬೇಕಾರೆ, ಆ ತರ ಸಿಚುವೇಶನ್ ಹುಡುಗಿ ಮನೆ ಬಿಟ್ಟು ಆಚೆ ಬರ್ಬೇಕಾದ್ರೆ. ಒಂದ್ ನಿಮಿಷ. ಈಗ ನನ್ ಧ್ವನಿ ಕೇಳ್ತಿದ್ಯಾ? ಕೇಳ್ತಿದ್ದೆ. ಆಯ್ತು. 9 ವರ್ಷಕ್ಕೆ ಮನೆ ಬಿಟ್ಟು ಆಚೆ ಯಾಕೆ ಬಂದ್ರಿ? ಯಾಕೆ ಬಂತು ಅಂದ್ರೆ, ಅಪ್ಪಗೆ ಹೆಣ್ಮಗು ಆಗಿದ್ದಿದ್ದು ಇಷ್ಟ ಇರ್ಲಿಲ್ಲ. ಹೆಣ್ಮಗು ಹುಟ್ಲಲ್ಲ ಅಂತ ಅವರಿಗೆ ಒಂದು ಚೂರು ಇಷ್ಟ ಇರ್ಲಿಲ್ಲ. ಬಟ್ ಅವ್ರೇನು ಓದ್ಲಿಲ್ಲ, ಆದ್ರೆ ಅವರಿಗೆ ಪ್ರಪಂಚದಲ್ಲಿ ಅಷ್ಟಕ್ಕೆ ಇತ್ತು. ತುಂಬಾ ಕುಡಿತಿದ್ರು. ಅಮ್ಮನೂ ಸರಿಯಾಗಿ ನೋಡ್ಕೊಂಡಿಲ್ಲ ಅವರು. ಆ ಟೈಮಲ್ಲಿ ಅಮ್ಮನ್ಗೂ ಫುಲ್ ಡ್ರಿಂಕ್ಸ್ ಮಾಡೋದು ಕಲಿಸ್ಬಿಟ್ರು. ಅಮ್ಮನೂ ಕುಡಿತಿದ್ರ? ಅಮ್ಮನೂ ಫುಲ್ ಕುಡಿತಿದ್ರು, ಅಪ್ಪನೂ ಫುಲ್ ಕುಡಿತಿದ್ರು. ತಮ್ಮಂದಿರು ಈ ಮಧ್ಯೆ? ತಮ್ಮಂದ್ರು ಚಿಕ್ಕ ಮಕ್ಕಳು. ಅಂದ್ರೆ ಒಬ್ಬ ಬಂದ್ಬಿಟ್ಟು 1 ವರ್ಷದ ಮಗು, ಇನ್ನೊಂದ್ ಬಂದ್ಬಿಟ್ಟು 3 ವರ್ಷದ್ದು. ನಾನು ಒಂದು 6-7 ವರ್ಷ ಇರ್ಬೋದು, ಚೆನ್ನಾಗಿ ನೆನ್ಪಿದೆ ನನಗೆ. ಆ ಟೈಮಲ್ಲಿ ಸೊ ಇವ್ರು ನನಗೆ ಮನೆಯಲ್ಲಿ ಇಟ್ಕೊಂಡು ಊಟ ಹಾಕೋದಿರ್ಲಿ. ಸೊ ನನ್ ಮನೇಲಿ ಇಟ್ಕೊಳೋದು ತುಂಬಾ ಕಷ್ಟ ಆಯ್ತು ಪರಿಸ್ಥಿತಿ. ಕುಡ್ಬಿಟ್ಟು ಬಂದ್ ಡೈಲಿ ಅಪ್ಪ ನನಗೆ ಅಮ್ಮಗೆ ಇಬ್ಬರಿಗೂ ಹೊಡಿತಿದ್ರು. ಇವಳು ಹೆಣ್ಮಗಾಗುತ್ತಿದ್ದಾಳೆ, ಇವಳಿಗೆ ಮದುವೆ ಮಾಡ್ಬೇಕು, ದೊಡ್ಡವಳಾದ್ರೆ ಇವಳು ಹೇಳಿಕೆ ನಮ್ಗೆ ಬೇಡ ಬೇಡ ಅಂತ ಯಾವಾಗೂ ಬೈಯೋರು, ಅಮ್ಮಂದು ಹೊಡಿತಿದ್ರು. ಬಟ್ ನಿಮ್ಗೆ ಆ ಚಿಕ್ಕ 6-7 ವರ್ಷದ ವಯಸ್ಸಿನಲ್ಲಿ ಆ ಮಾತಿನ ತೀವ್ರತೆ ನಿಮ್ಗೆ ಅರ್ಥ ಆಗ್ತಾ? ಎಲ್ಲ ನೆನಪಿದೆ ನನಗೆ. ಎಲ್ಲಾನು ನಮ್ಮಪ್ಪ ಏನೇನ್ ಮಾಡಿದ್ರು ಪ್ರತಿಯೊಂದು ನನಗೆ ನೆನಪಿದೆ. ಇವಾಗ ಕೂಡ ನನ್ ಕಣ್ಮುಂದೆ ಅದೇ ತರನೇ ಇದೆ ನೆನಪು. ಮನೆಯಲ್ಲ ಸೇರಿಸ್ತಿರ್ಲಿಲ್ಲ ನನ್ನ. ಮನೆಗ್ ಬಂದ್ರೆ ಸಾಕು, ಆಡೋ ಹುಡುಗಿ ಏನ್ ಗೊತ್ತಿರುತ್ತೆ ಹೇಳಿ, ಏನು ಗೊತ್ತಿರಲ್ಲ ಆಡೋ ಮಕ್ಳಿಗೆ. ಆ ತರ ಸಿಚುವೇಶನ್ ನಾನೊಂದು ಅಪ್ಪಗೆ ಹೆಣ್ಣು ಮಗು ಹುಟ್ಟಿದ್ದೆ ತಪ್ಪಾಗೋಯ್ತು. ಹಂಗಾಗಿ ಆ ಕಾರಣಕ್ಕೆ ನೀವು ಮನೆ ಬಿಟ್ರ? ತುಂಬಾ 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 ಹಿಂಸೆ ಮಾಡೋರು. ಮನೆ ಒಳಗಡೆನೆ ಬಿಟ್ಕೊಂತ ಇರ್ಲಿಲ್ಲ. ಏನಂದ್ರೆ ಏನ್ ಸಿಕ್ಕಿದ್ರೆ ಅದ್ರಲ್ಲಿ ಹೊಡಿಯೋರು. ಗಂಡ್ ಮಕ್ಳು ಅವ್ರು ಸ್ವಲ್ಪ ಚೆನ್ನಾಗಿ ಮುದ್ದಾಗಿದ್ದಾರೆ, ಗಂಡ್ ಮಕ್ಳು ಚೆನ್ನಾಗಿ ನೋಡ್ಕೊತಾರ ಅಂತ ಅವ್ರಿಗೆ ಮಾತ್ರ ಚೆನ್ನಾಗಿ ನೋಡ್ಕೊಂತಿದ್ರು. ನನಗ್ ಮಾತ್ರ ಹೆಣ್ಮಗು ಅಂತ ಹೇಳಿ ಅವ್ರು ತುಂಬಾ ನೋವು ಕೊಡೋರು ನನ್ಗೆ. ಏನ್ 9 ವರ್ಷದವರೆಗೂ ಅವ್ರ ಹತ್ರನೇ ಇದ್ದೆ. ಹಿಂಗೋ ಕಷ್ಟಕ್ಕೂ ಸುಖನು ಅಂತ ಹೇಳಿಕೊಂಡು ಆಟ ಹುಡುಗಿ. ನನ್ಗೆ ಏನಂದ್ರೆ ಏನು ಗೊತ್ತಾಗ್ತಾ ಇರ್ಲಿಲ್ಲ. ನಮ್ದು ಅಮ್ಮ ಕುಟುಂಬ ತುಂಬಾ ದೊಡ್ಡದು, 12-13 ಜನ ಇದ್ದಾರೆ. ಆದ್ರೆ ಯಾರು ನನ್ನ ಈ ನಮ್ಮ ಮಗು ಅಂತ ಯಾರು ಒಂದಿನನೂ ಆಶ್ರಯ ಕೊಟ್ಟು ನನ್ನ ಒಂದಿನನೂ ಉಳಿದ್ಕೊಳ್ಳಿಲ್ಲ. ಲಾಸ್ಟಿಗೆ ಅನಾಥಾಶ್ರಮದಲ್ಲಿ ಹೋಗಿ ಸೇರ್ಕೊಂಡೆ ನಾನು. ಅಂದ್ರೆ ಆ 9 ವರ್ಷದಲ್ಲಿ ಹೊರಗಡೆ ಹೋಗ್ಲಿಕ್ಕೆ ನಿಮಗೆ ಇದ್ದ ಧೈರ್ಯ ಏನು? ಹೌದು, ಒಂದು ವೃದ್ಧಾಶ್ರಮದಲ್ಲಿ ಹೋಗಿ, ಅವರು ಯಾರು ಗೊತ್ತಿರೋರು ಹೋಗಿ ವೃದ್ಧಾಶ್ರಮದಲ್ಲಿ ಒಂದು ಅಜ್ಜಿ ತಾತ ಅವ್ರು ವೃದ್ಧಾಶ್ರಮದ ನಡೆಸ್ತಿದ್ರು. ಅವ್ರ ಹತ್ರ ಹೋಗಿ ಸೇರ್ಕೊಂಡೆ. ಅಲ್ಲಿ ತುಂಬಾ ಚೆನ್ನಾಗಿತ್ತು ನನಗೆ. ಅಂದ್ರೆ ಅದೇ ಊರಲ್ಲಿ ಒಂದು 3 ಕಿಲೋಮೀಟರ್ ನಮ್ಮ ಅಪ್ಪ ಅವ್ರ ಊರಿದೆಯಲ್ಲ, ಆ ಊರಿಂದ ಒಂದು ವೃದ್ಧಾಶ್ರಮ ಒಂದು 3-4 ಕಿಲೋಮೀಟರ್. ಹಂಗೋದಾಗ ಯಾರ ಮಗಳು ಅಥವಾ ಅದೇನು ಕೇಳಲಿಲ್ವಾ, ಅಥವಾ ನಿಮ್ಮ ಅಪ್ಪ ಅಮ್ಮ ಹುಡುಕೊಂಡು ಬರ್ಲಿಲ್ವಾ? ಯಾರು ಕೇಳಲಿಲ್ಲ ಗುರುಜಿ. ಆ ಟೈಮಲ್ಲಿ ಯಾರು ಸಪೋರ್ಟ್ ಮಾಡ್ಲಿಲ್ಲ ನನಗೆ. ನನ್ನ ಪರವಾಗಿ ಯಾರು ಮಾತಾಡ್ಲಿಲ್ಲ. ಅಲ್ಲ ಈಗ ನನ್ನ ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಬೇಕು. ಹೇಳಿ. ನೀವ್ ಹಂಗ ಹೋದಾಗ ಆಶ್ರಮದವರು ನೀನ್ ಯಾರವ್ವ, ಏನಕ್ಕೆ ಬಂದೆ ಅಂತ ಅವರು ಕೇಳಲಿಲ್ವಾ, ಅಥವಾ ನಿಮ್ಮ ಅಪ್ಪ ಅಮ್ಮ? ಇಲ್ಲ, ಅವ್ರ ಮಗಳು ನನಗ್ ಪರಿಚಯ ಇದ್ರು. ಅಂದ್ರೆ ಅವ್ರ ಮಗಳ ಮನೆಯಲ್ಲಿ ಕೆಲ್ಸಕ್ಕಿದ್ದೆ, ಆಶ್ರಮ ನಡೆಸ್ತಾರಲ್ಲ, ಅವ್ರ ಮಗಳ ಮನೇಲಿ ಕೆಲ್ಸಕ್ಕಿದ್ದೆ ನಾನು ಮುರುಗೇಶ್ಪಾಳ್ಯದಲ್ಲಿ, ಕರಸಪಾಳ್ಯದಲ್ಲಿ. ಸೊ ಅವ್ರ ಮಗಳು ಈ ಹುಡುಗಿಗೆ ಯಾರು ಇಲ್ವಲ್ಲ, ಅವ್ರ ಅಪ್ಪ ಅಮ್ಮ ಸರಿಯಾಗಿ ನೋಡ್ಕೊಳಲ್ವಲ್ಲ ಅಂತ ಅವ್ರಿಗೆ ಗೊತ್ತಿತ್ತು ನಮ್ಮ ಅಪ್ಪ ಅಮ್ಮ ಹಿಂಗೆ ಅಂತ ಹೇಳಿ. ಸೊ ಅವ್ರೇನ್ ಮಾಡಿದ್ರು, ಅವ್ರ ವೃದ್ಧಾಶ್ರಮ ನಡೆಸ್ತಿದ್ರಲ್ಲ, ಅಲ್ಲಿಗೆ ಸೇರ್ತಾನ ಅಂತ ಹೇಳಿ ಅಲ್ಲಿ ಕರ್ಕೊಂಡೋಗಿ ಸೇರ್ಸಿದ್ರು. ಅಲ್ಲಿ ನನಗೆ 3 ಹೊತ್ತು ಊಟ, ಬಟ್ಟೆ, ಒಳ್ಳೆ ವಿದ್ಯೆ ಎಲ್ಲ ಕೊಟ್ರು ನನಗೆ. ಕೊಟ್ಟು ಅಲ್ಲಿ ನಾನು ಕರೆಕ್ಟ್ ಆಗಿ 9ರಿಂದ 13 ವರ್ಷ ಅಷ್ಟೇ, ಅಂದ್ರೆ 4 ವರ್ಷ ಗ್ಯಾಪ್ ಇತ್ತು ಅಷ್ಟೇ ನನಗೆ. ಅಲ್ಲಿಗೆ ಅಪ್ಪಗೆ ಗೊತ್ತಾಗ್ಬಿಡ್ತು ನಾನು ಅಲ್ಲಿದ್ದೀನಿ ಆಶ್ರಮದಲ್ಲಿ ಅಂತ.
ಮತ್ತೆ ಅಲ್ಲಿ ಬಂದು ಅವ್ರಿಗೆ ತೊಂದರೆ ಕೊಡೋದ್ ಮಾಡಿದ. ಅವ್ರಿಗೆ ಹೊಡಿಯೋದು, ನನ್ ಮಗಳನ್ನ ಯಾಕೆ ಇಟ್ಕೊಂಡಿದ್ದೀರಾ, ಸಂಬಳ ಕೊಡಿ, ಇಲ್ಲಾಂದ್ರೆ ನಿಮ್ಮನ್ನ ನೋಡಿತೀನಿ, ಹಂಗೆ ಹಿಂಗೆ ಅಂತೆಲ್ಲ ಹಿಂಸೆ ಮಾಡಿ ಅವರು ಬೇಡ ಹೋಗಮ್ಮ ನಿಮ್ಮ ಅಪ್ಪ ಹತ್ರ ನೀವ್ ಇರಿ ಅಂತ ಹೇಳಿ ಅಲ್ಲಿಂದ ನನ್ ಮತ್ತೆ ಕಳಿಸ್ಬಿಟ್ರು. ಮತ್ತೆ ಮನೆಗ್ ಬಂದೆ. ಪುನಃ ಮನೆಗ್ ಬಂದ್ಮೇಲೆ ಮತ್ತೆ ಸೇಮ್ ಪ್ರಾಬ್ಲಮ್ ನನಗೆ. ಹೊಡಿಯೋದು, ನೀನ್ ಯಾವನಿಂದೆ ಹೊಡೋಗ್ಬಿಡು, ನೀನು ಮದುವೆ ಮಾಡ್ಬೇಕು ಅಂತೇಳಿ. ಅಮ್ಮ ಒಂದು ದಿನ ಆದ್ರೂ ನನ್ ಮಗಳು, ಅವ್ರು ಫುಲ್ ಕುಡ್ದ್ಬಿಡೋರಲ್ಲ, ಅವ್ರಿಗೆ ನಮ್ದು ಏನ್ ಮಾಡುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ಅಮ್ಮ ಕುಡ್ಬಿಟ್ಟು ಮಲ್ಕೊಬಿಡೋರು. ನಾನು ನನ್ನ ತಮ್ಮಂದ್ರು ಒಂದು ಹಳೆ ಮನೆಗಳಲ್ಲಿ ಜೀವನ ಮಾಡಿದೀವಿ. ಅಷ್ಟು ನೆನೆಸ್ಕೊಂಡ್ರೆ ನಮ್ಗೆ ಇವಾಗ್ಲೂ ಕಣ್ಣಿದ್ರೆ ಹೇಳಕ್ಕಾಗಲ್ಲ. ಈ ತರ ಒಂದು ಜೀವನ ನಂದು ಅನಿಸ್ಬಿಡ್ತು. ಯಾಕಪ್ಪ ಭಗವಂತ ನನ್ಗೆ ಎಂತ ಒಳ್ಳೆ ತಾಯಿ ಕೊಟ್ಟೆ, ನನ್ ಏನ್ ಪಾಪ ಮಾಡಿದ್ದೆ ಅಂತ ನೆನೆಸ್ಕೊ ಅಳು ಬರುತ್ತೆ ನನ್ಗೆ. ಆದ್ರೆ ನನ್ನ ಅಪ್ಪ ಒಂದೇ ಒಂದ್ಸತಿ ಯೋಚನೆ ಮಾಡ್ಬೋದಾಗಿತ್ತು, ನನ್ ಮಗಳು ಮುಂದೆ ನಾವ್ ನೋಡ್ಕೊತಾಳೆ ಅಂತ. ಒಂದ್ಸತಿ ಕೂಡ ಯೋಚನೆ ಮಾಡ್ಲಿಲ್ಲ. ಬೇರೆಯವ್ರು ಹೇಳಿದ್ರು, ಸಜೆಷನ್ ಕೊಟ್ರು ಕೂಡ ಅವ್ರು ಕೇಳೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಬೇಡ ನನ್ಗೆ ಹೆಣ್ಮಗು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ರು ಅವರು. ಅಲ್ಲಿಂದ ಮತ್ತೆ 13 ವರ್ಷ ಆದ್ಮೇಲೆ ಮನೆ ಬಿಟ್ಟು ಬಂದ್ಬಿಟ್ಟೆ. ಮತ್ತೆ ನಾ ಬಂದು ಒಂದು ಬೇರೆ ಊರಿಗೆ ಬಂದು ಈ ಫ್ರೆಂಡ್ಸ್ಗಳು ಅವರು ಇವ್ರು ಪರಿಚಯ ಆಗಿ ಒಂದು PGಯಲ್ಲಿ ಉಳ್ಕೊಂಡು ಕೆಲ್ಸಕ್ಕೆ ಸೇರ್ಕೊಂಡೆ. ನನಗೆ ಅವಾಗ ಕೆಲ್ಸಕ್ಕೆ ಸೇರ್ಕೊಬೇಕಾದ್ರೆ 14ರಿಂದ 15 ವರ್ಷ. ಅದು ಕೂಡ ನನಗೆ ಅವಾಗ ಕೂಡ ಆಟಾಡೋ ವಯಸ್ಸು, ಕೆಲ್ಸ ಮಾಡೋ ಇದೇ ಇರ್ಲಿಲ್ಲ. ಆದ್ರೂ ದೇವ್ರು ನನ್ಗೆ ಆ ಟೈಮಲ್ಲಿ ಒಳ್ಳೆ ಬುದ್ಧಿ ಕೊಟ್ಟಿದ್ದ. ಚೆನ್ನಾಗಿ ದುಡಿಬೇಕು, ಚೆನ್ನಾಗಿರ್ಬೇಕು. ಆದ್ರೂ ಕೂಡ ಒಂದ್ ಕಡೆ ಮನ್ಸಲ್ಲಿ ಆಸೆ ಇತ್ತು, ನನ್ ತಮ್ಮಂದ್ರು ಚೆನ್ನಾಗಿ ನೋಡ್ಕೋಬೇಕು, ನನ್ನ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಅಂತ. ಎಷ್ಟೋ ಟ್ರೈ ಮಾಡಿದೆ ನನ್ನ ಅಪ್ಪ ನಮ್ಮನ್ನ ಬದಲಾಯಿಸಕ್ಕೆ. ಅಂದ್ರೆ ಇಲ್ಲಿಗೆ ಬಂದ್ಮೇಲೆ ನೀವು ಸಂಪರ್ಕದಲ್ಲಿ ಇದ್ರ ಅಲ್ಲಿ ಆ ಮನೆಯವ್ರ ವಿಚಾರ? ಹೌದು, ಸಂಪರ್ಕದಲ್ಲಿ ಇದ್ದೆ. ಆಗಿಂದ ಇದು ಸಿಚುವೇಶನ್ ಫೋನ್ಸ್ ಎಲ್ಲ ಇರ್ಲಿಲ್ಲ. ಹೋಗಿ ಅವ್ರ ಮನೆಗೆ ಹೋಗಿ ಭೇಟಿ ಆಗ್ಬೋದಾಗಿತ್ತು. ಹಿಂಗಲ್ಲಪ್ಪ ಹಿಂಗೆ ಚೆನ್ನಾಗಿ ನೋಡ್ಕೋತೀನಿ, ಆದ್ರೆ ಇಲ್ಲ ಬೇಡ, ನನ್ ಮನೆಗ್ ಬರ್ಲೇ ಬೇಡ, ನೀನು ಎಲ್ಲಿ ಹೋಗಿದ್ಯೋ, ಯಾವನ್ ಜೊತೆ ಹೊಡೋಗಿದ್ಯೋ ಅಲ್ಲೇ ಹೋಗ್ಬಿಡು ಅಂತ. ಆದ್ರೆ ನಾನು ಅವಾಗ ಅಷ್ಟೇ ಇವಾಗ ಹೇಳ್ತೀನಿ, ನಾನ್ ತಪ್ಪೆ ಮಾಡ್ಲಿಲ್ಲ ಗುರುಜಿ. ಒಂದ್ ಕೆಲ್ಸಕ್ಕೆ ಸೇರ್ಕೊಂಡೆ. ಉತ್ತರ ಕರ್ನಾಟಕ ಒಂದ್ ಹುಡುಗ ನನ್ನನ್ ಚೆನ್ನಾಗಿ ನೋಡ್ಕೊತೀನಂತ ನಂಬಿಸಿ ಮದುವೆ ಮಾಡ್ಕೊತೀನಿ ಅಂತ ಹೇಳಿ 2 ಮಕ್ಕಳು ಕೊಟ್ಟಿದ. ಆದ್ರೆ ಇದುವರೆಗೂ ಮದುವೆ ಮಾಡ್ಕೊಂಡಿಲ್ಲ. ಅಲ್ವಾ, ನೀನ್ ಕೆಲಸ ಮಾಡ್ಬೇಕ ಅಂದ್ರೆ ಆತ ಯಾರೋ ನಂಬಿಸ್ತಾನ, ಆತ ಹೆಂಗ್ ಪರಿಚಯ? ಅಂದ್ರೆ ಕೆಲಸದಲ್ಲಿ ಒಂದೇ ಕಡೆ ಕೆಲಸ ಮಾಡ್ತಿದ್ವಿ 3 ವರ್ಷ. ಚೆನ್ನಾಗ್ ಪರಿಚಯ ಇತ್ತು, ನಂಬಿಕೆ ಇದ್ದ. ಎಲ್ಲ ಫ್ರೆಂಡ್ಸ್ ಎಲ್ಲ ಇವ್ನ್ ಮದ್ವೆ ಆಗು, ಇವ್ನ್ ಲೈಫ್ ಸಿಗುತ್ತೆ, ಹಿಂಗೆ ಯಾರು ಇಲ್ವಲ್ಲ ಅಂತಂದ್ರು. ಬಟ್ ಆ ವೇಳೆಗೆ ಅಪ್ಪ ಅಮ್ಮನನ್ನ ಬಿಟ್ಟಿದ್ದ ಅಂದ್ರೆ ಏನು ಈ ತರದೇನು? ಅವಾಗ ಮನೆ ಬಿಟ್ಬಿಟ್ಟಿದ್ದೆ ನಾನು. ಮನೆ ಕರ್ಕೊಂತಾ ಇರ್ಲಿಲ್ಲ. ಅವ್ರು ರಿಲೇಷನ್ ಮನೆಗೆ ಹೋಗಿದ್ದೆ. ಅವ್ರು ಬೇಡಮ್ಮ, ನಮ್ಮ ಮನೇಲಿ ನೀನ್ ಇರೋದು ಹೆಣ್ಮಗು ಸೇಫ್ ಅಲ್ಲ ಅಂತ ಹೇಳಿ ಕಳಿಸ್ಬಿಟ್ರು. PGಯಲ್ಲೇ ಇದ್ದೆ ಸ್ವಲ್ಪ ದಿನ. ನನಗೆ ಅಡ್ಜಸ್ಟ್ ಆಗ್ತಾ ಇರ್ಲಿಲ್ಲ PGಯಲ್ಲಿ. ಆಮೇಲೆ ಇವ್ರು ಹೆಂಗೋ ಪರಿಚಯ ಆದ್ರಲ್ಲ, ಉತ್ತರ ಕರ್ನಾಟಕ ಹುಡುಗ ಅಂತ ಹೇಳಿ ಇವ್ರು ಇಷ್ಟಪಟ್ಟೆ. ಅಲ್ಲೂ 1 ವರ್ಷ ವೇಟ್ ಮಾಡಿದೆ. ಆಗ ಎಷ್ಟು ವರ್ಷ ನಿಮಗೆ? ಅವಾಗ ನನಗೆ ಒಂದು 15ರಿಂದ 16 ವರ್ಷ ಅನ್ಕೋತೀನಿ. ಆಗ ಒಂದ್ ಹುಡುಗನ್ ನೀವು ಇಷ್ಟಪಟ್ರಿ? ಹೌದು, 15ರಿಂದ 16 ವರ್ಷ. ಸೊ ಆಮೇಲೆ ಅವರಿಗೆ ಹೇಳ್ದೆ ನಾನು, ಇಲ್ಲ ನಾನು ಓದ್ಕೋಬೇಕು, ಚೆನ್ನಾಗಿ ಓದ್ಕೊಂಡು ಆಮೇಲೆ ನಾನು ಒಂದು ಒಳ್ಳೆ ಸ್ಥಾನಕ್ಕೆ ಬಂದ್ಮೇಲೆ ಮದ್ವೆ ಆಗೋಣ ಅಂತ ಹೇಳಿದ್ದೆ ಅವರಿಗೆ. ಆದ್ರೆ ಬಟ್ ಅವರು ಇಲ್ಲ, ನಾನು ನಿನ್ಗೆ ಯಾರು ಇಲ್ವಲ್ಲ, ನಾನು ಚೆನ್ನಾಗಿ ನೋಡ್ಕೋತೀನಿ, ನಾನು ನಂಬು ಅಂತ ಹೇಳಿ ಮತ್ತೆ PGಯಿಂದ ಅವನಿರೋ ರೂಮಿಗೆ ಹೊರಟೋದೆ ನಾನು. ಅಂದ್ರೆ ಆತನಿಗೆ ಎಷ್ಟು ವರ್ಷ ಆ ಸಮಯದಲ್ಲಿ? ಆವಾಗ ನನ್ಗೆ 15 ತುಂಬಿ 16 ಬಿದ್ದಿತ್ತು. ಅಲ್ಲವಾ, ಆತನಿಗೆ ಎಷ್ಟು ವರ್ಷ ಅಂದೆ? ಆತನಿಗೆ ಒಂದು 26-27 ಇರುತ್ತೆ ಗುರುಜಿ ಅವ್ರಿಗೆ. ಅವ್ರು ನನಗಿಂತ ತುಂಬಾ ದೊಡ್ಡವರು. ಒಂದ್ 10 ವರ್ಷ ಅಂದ್ಕೊಳ್ಳೋಣ. 10 ವರ್ಷ ಹೆಚ್ಚು ಕಮ್ಮಿ ಇದೆ. ಬಟ್ ಆದ್ರೆ ನನ್ಗೆ
ಇಬ್ರು ಜೊತೆಲೆ ಇದ್ರಿಂದ ನಾವಿಬ್ರು, ನನಗೆ ಬೇರೆ ವ್ಯವಸ್ಥೆ ಇಲ್ಲ, ಹೊರಗಡೆ ಹೋಗೋಕೆ ನನಗೆ ಗೊತ್ತಿಲ್ಲ, ಆಸೆ ಎಲ್ಲಿ ಉಳ್ಕೋಬೇಕಂತ. PG ಅಷ್ಟೊಂದು ಸೇಫ್ ಇರ್ಲಿಲ್ಲ ನನಗೆ ಅಲ್ಲಿರೋ ಪರಿಸ್ಥಿತಿಯಲ್ಲಿ. ಸೊ ಹೆಂಗೋ ಇವ್ನು ಸಿಕ್ಕದ್ನಲ್ಲ, ನನ್ ಮದ್ವೆ ಆಗ್ತಾನಲ್ಲ ಅಂತ ಹೇಳಿ ಇವನ್ ಜೊತೆ ನಾನು ರೂಮಿಗೆ ಬಂದು ಇವನ್ ಜೊತೆ ಮಿಂಗಲ್ ಆದೆ. ಆದ್ರೆ ಅವನು ಮದ್ವೆ ಮಾಡ್ಕೋತೀನಿ ಮಾಡ್ಕೋತೀನಿ ಮನೇಲಿ ಅಪ್ಪ ಅಮ್ಮಂಗೆಲ್ಲ ಹೇಳಿದೀನಿ ಅಂತ ಹೇಳಿ ಮದ್ವೆಗ್ ಮುಂಚೆನೆ ನನ್ನ ಪ್ರೆಗ್ನೆಂಟ್ ಮಾಡಿದ. ಒಂದ್ ಮಗು ಗಂಡ್ ಮಗು ಆಯ್ತು. ಆಮೇಲೆ ಹೇಳ್ದೆ ಮದ್ವೆಗ್ ಮುಂಚೆ ನನ್ ಪಾಪ. ಒಂದ್ ನಿಮಿಷ, ಆಗ ನಿಂಗೆ ಎಷ್ಟು ವರ್ಷದವ? ಅವಾಗ ನನಗೆ ಅವ್ರು ಪ್ರೆಗ್ನೆಂಟ್ ಆಗೋಷ್ಟರಲ್ಲಿ ನನಗೆ 16 ತುಂಬಿ 17 ಬಿದ್ದಿತ್ತು. ನೀನ್ 16-17ಕ್ಕೆ ನೀನ್ ತಾಯಿ ಸ್ಥಾನಕ್ಕೆ ಹೋಗಿದ್ದೆ? ಹೌದು, ತಾಯಿಯಾಗಿ ಹೋಗಿದ್ದೆ. ಅಲ್ಲವಾ, ಈಗ ಆಯ್ತು, ಈಗ ಮದುವೆ ಅವನು ಒಪ್ಪಿಸ್ತಾನೆ, ಅದು ಮಾತು ಕೊಟ್ಟವನೇ ಸರಿ, ಅದೆಲ್ಲ ಮದುವೆ ಆದ್ಮೇಲೆ ಇಟ್ಕೊಳ್ಳೋಣ ಅನ್ನೋ ಮಾತು ನೀನು ಹೇಳಲಿಲ್ವಾ? ಆತನೇ ಇತ್ತು, ಬಟ್ ಅಷ್ಟು ನಂಬಿಕೆ ಉಳಿಸ್ಕೊಂಡಿದ್ದ. ಇಲ್ಲ ನಾನು ನಿನ್ ಮದ್ವೆ ಆಗ್ತೀನಿ, ಬಿಡಲ್ಲ, ಅಪ್ಪ ಅಮ್ಮ ಹೇಳ್ತೀನಿ, ಪಾಪ ಹೋಗಿದ್ಯಲ್ವಾ ನಾನು ಕರ್ಕೊಂಡು ಹೋಗ್ತೀನಿ, ಹೇಳ್ತೀನಿ ಅಂತ ಹೇಳಿದ್ದ ಅವನು ನನಗೆ, ಮಾಡ್ಕೊಟ್ಟಿದ್ದ. ಆದ್ರೂ ಕೂಡ ಬಿಡು, ನಾನು ಮೋಸ ಮಾಡಲ್ಲ, ನನ್ಗೆ ಇದೆಲ್ಲ ಅವ್ನಿಗೂ ಹೇಳಿದೆ, ನನ್ನ ತಂದೆ ತಾಯಿ ಎಲ್ಲ ಈ ತರ ಇದೆ, ಹಿಂಗಿದೆ ನನ್ನ ಪರಿಸ್ಥಿತಿ, ಆಯ್ತು ನಿನ್ನಂತ ಹುಡುಗಿಗೆ ನಾನು ಲೈಫ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದ ನನಗೆ. ಸರಿ ಬಿಡು, ಒಂದು ನಂಬಿಕೆ ಅನ್ನೋದು ಒಂದು ಇತ್ತಲ್ಲ ಅಂತ ಹೇಳ್ಬಿಟ್ಟು ಪಾಪ ಹೋಯ್ತು. ನೋಡೋರ್ ಜನ ಎಲ್ಲ ತುಂಬಾ ಕೆಟ್ಟದಾಗಿ ನೋಡ್ತಿದಾರೆ, ಕತ್ತಲ್ ತಾಳಿ ಇಲ್ಲ, ತಾಯಿಗೆ ಮದ್ವೆ ಆಗದೆ ಪಾಪ ಹೋಗಿದಾರೆ ಅಂತ ತುಂಬಾ ಮಾತಾಡ್ಕೊತಾರೆ ಅಂತಾನು ಹೇಳಿದೆ ಅವನಿಗೆ. ಆಮೇಲೆ ಇಲ್ಲ ಸ್ವಲ್ಪ ವೇಟ್ ಮಾಡು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ಇನ್ನೂ ಸ್ವಲ್ಪ ದಿನ ಹಂಗೆ ಟೈಮ್ ಕಳ್ಕೊಡೋದೆ. ಅಂದ್ರೆ ನಾನು ಆಚೆ ಬರ್ತಿರ್ಲಿಲ್ಲ, ಮನೆ ಒಳಗಡೆನೆ ಇರ್ತಿದ್ದೆ, ಆಚೆನೆ ಬರ್ತಿರ್ಲಿಲ್ಲ, ಮನೆ ಒಳಗಡೆನೆ ಇಟ್ಕೊಂಡಿರೋ ನನ್ನ. ಈ ವೇಳೆಗೆ ಎತ್ತವರ ಪೂರ್ಣ ಸಂಬಂಧ ಕಟ್ಟಾಗಿತ್ತು? ಹೌದು. ಓಕೆ. ಇಲ್ಲಿ ಈತ ಭರವಸೆ ಕೊಟ್ಟಿದ್ದ ಅಂತ ನೀವು ಕೆಲ್ಸಕ್ಕೆ ಹೋಗೋದು ಓದೋದು ಏನು ಮಾಡ್ತಿರ್ಲಿಲ್ಲ? ಮಾಡ್ತಿದ್ದೆ, ಓದ್ಕೊಂಡೆ ಮಾಡ್ತಿದ್ದೆ ನಾನು. ಆದ್ರೆ ಅಲ್ಲೇ ಅವ್ರ ಅವ್ರಿಗೆ ಸಪೋರ್ಟ್ ತಗೊಂಡೆ ನಾನು ಕೂತ್ಕೊಂಡೆ, ಹೆಂಗೋ ಬಂದೆ ನಾನು. ಅಂದ್ರೆ SLC ಕೂಡ ಆಗ್ಲಿಲ್ಲ ನಂದು, 9th ಆಗಿ 10th ಹೋಗೋಷ್ಟರಲ್ಲಿ ಈ ತರ ಆಗೋಯ್ತು ನಂದು. ಸೊ ಬಿಟ್ಬಿಟ್ಟೆ, ಅಲ್ಲಿಗೆ ಸ್ಟಾಪ್ ಮಾಡಿದೆ. ಇವಾಗ ಮತ್ತೆ ಮೊನ್ನೆ ರೀಸೆಂಟ್ ಆಗಿ 5 ವರ್ಷದಿಂದ ನಾನು ಅದನ್ನ ಪಾಸ್ ಮಾಡ್ಕೊಂಡಿದ್ದು. ಆಮೇಲೆ ಮಾತಾಡ್ತೀನಿ. ಓಕೆ, ಅಲ್ಲಿ ಮಗು ಆಯ್ತು, ಅಲ್ಲಿಂದ ಏನಾಯ್ತು? ಅಲ್ಲಿಂದ ಒಂದ್ ಮಗು ಆಯ್ತು. ಸರಿ ಬಿಡು, ಮದ್ವೆ ಆಗ್ತಾನೆ ಅಂತ ನಾನು ನಂಬ್ಕೊಂಡಿದ್ದೆ. ಸರಿ ಆಗ್ತಾನೆ, ಕರ್ಕೊಂಡು ಹೋಗ್ತಾನೆ, ಮನೇಲಿ ಎಲ್ಲ ಒಪ್ಸಿ ಮತ್ತೆ ನನ್ಗೆ ಒಂದು ಆಶ್ರಯ ಕೊಡ್ತೇನೆ ಅನ್ಕೊಂಡಿದ್ದೆ ಗುರುಜಿ. ಊರಿಗೆ ಹೋಗ್ತೀನಿ ಅಂತ ಹೇಳಿ ಊರಿಗೆ ಹೋದ, ಬೆಳಗಾಂಗೆ ಹೋಗಿ ಮತ್ತೆ ಒಂದು 6 ತಿಂಗಳು ಬರ್ಲಿಲ್ಲ. ತುಂಬಾ ಕಷ್ಟ ಆಗೋಯ್ತು. ಬಾಡಿಗೆ ಮನೇಲಿ ಇದ್ದೀನಿ, ಊಟಕ್ಕಿಲ್ಲ, ಮಗು ನೋಡ್ಕೊಂಡವ್ರಿಲ್ಲ, ತುಂಬಾ ಕಷ್ಟ ಆಗೋಯ್ತು. ಯಾರು ಸಪೋರ್ಟ್ ಇಲ್ಲ. ಮಗುಗೆ 9 ತಿಂಗಳು ತುಂಬಿ 10 ತಿಂಗಳು ಬಿತ್ತು. ಆಮೇಲೆ ಚೆನ್ನಾಗಿ ಕಾಡಿ ಬೇಡಿ ಜಗಳ ಮಾಡಿದ್ಕೆ ಮತ್ತೆ ಪುನಃ ಬಂದ ಮತ್ತೆ ಬೆಂಗಳೂರಿಗೆ ಕೆಲ್ಸಕ್ಕೆ ಬಂದ. ಯಾಕೆ ಊರಲ್ಲಿ ಅಮ್ಮಗ್ ಹುಷಾರಿಲ್ಲ, ಅಪ್ಪಗ್ ಹುಷಾರಿಲ್ಲ ಅಂತ ಹೇಳಿ ಏನೋ ಒಂದು ರೀಸನ್ ಕೊಟ್ಟಿದ್ದ ನನ್ಗೆ. ಸರಿ ಬಿಡು ಆಯ್ತು, ನಂಬೋಣ, ಇನ್ನೇ ಎಲ್ಲಿ ಹೋಗ್ತಾನೆ ಬಿಟ್ಟು ಅಂತ ಹೇಳಿ ಮತ್ತೆ ನಾನ್ ಜೊತೆಲೇ ಇದ್ದೆ. ಆಮೇಲೆ ಮಗುಗೆ ವರ್ಷದ ಮೇಲೆ 4 ತಿಂಗಳು ಆಯ್ತು, ಮತ್ತೆ ಪ್ರೆಗ್ನೆಂಟ್ ಆಗೋದೆ ನಾನು ಹೇಳ್ದೆ ಮತ್ತೆ ಪ್ರೆಗ್ನೆಂಟ್ ಆಗಿದ್ದೀನಪ್ಪ, ಏನಪ್ಪ ಇದು, ಏನಾದ್ರೂ ಒಂದ್ ಮಾಡು ಅಂತ ಹೇಳ್ದೆ. ಇಲ್ಲ ನಾನು ಕರ್ಕೊಂಡು ಹೋಗ್ತೀನಿ, ನೀನ್ ನನ್ನ ನಂಬು, ನನ್ನ ಯಾಕೆ ನಂಬ್ತಾ ಇಲ್ಲ ನೀನು ಅಂತ ಹೇಳ್ದ. ನಾನು ಇಲ್ಲ, ಈ ತರ ಇದೆ ನನ್ನ ಪರಿಸ್ಥಿತಿ, ಜನ ಎಲ್ಲ ಒಂಥರ ಹಾಡ್ಕೊತಿದಾರೆ, ನನ್ಗೆ ಏನೂ ಇಲ್ಲ, ನಾನು ಕುತ್ಕೆಯಲ್ಲಿ ಕಾಲಲ್ಲಿ ಒಂಥರ ಮಾತಾಡ್ಬಿಟ್ಟಂತ ಎಷ್ಟೊಂದು ಹೇಳ್ದೆ. ಆಮೇಲೆ ಇಲ್ಲ, ಈ ಸತಿ ಪಕ್ಕ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮತ್ತೆ ಅವನ್ 2ನೇ ಹುಡುಗ, ಗಂಡು ಹುಡುಗ, ಮತ್ತೆ 2ನೇ ಪಾಪು ಆಯ್ತು. ಡೆಲಿವರಿ ಆಯ್ತು ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ. ಕರ್ಕೊಂಡ್ ಬಂದ್ ಮನೆಗ್ ಬಿಟ್ಟವನು. ಅವತ್ತು ಹೋಗಿದ್ದು ಗುರುಜಿ, ಇವತ್ತು ಬರ್ತಿಲ್ಲ. ಅಲ್ಲಿಂದ ಮುಂದೆ ನನ್ನ ಜೀವನ ಹೆಂಗಿದೆ ಅಂದ್ರೆ ನರ್ಕ ಅನ್ಭವಿಸ್ತಿದ್ದೀನಿ. ಯಾರಿಗೂ ಗೊತ್ತಿಲ್ಲ ಇದಾವರೆಗೂ. ಈಗ ನನ್ ಮಗ ಕಷ್ಟಪಟ್ಟು ಹಾಕಿ ಯಾರು ಸಹಜ ಮಾಡ್ರೆ ನನ್ ಮಕ್ಕಳ ಕಷ್ಟಪಟ್ಟು ಮನೆ ಕೆಲಸ ಮಾಡಿ ಅವ್ರ ಹತ್ರ ಇವ್ರ ಹತ್ರ ತುಂಬಾ. ಈಗ ನನ್ ಮಗ ಡಿಗ್ರಿ ಓದ್ತಿದ್ದಾನೆ, ಒಂದ್ ಹುಡುಗ 2nd ಇಯರ್ ಓದ್ತಿದ್ದಾನೆ. ಆದ್ರೂ ನನ್ ನಂಬಿಸಿ ಮೋಸ ಮಾಡಿದ್ನಲ್ಲ ಅಂತ ಏನು ಶಿಕ್ಷೆ ಕೊಡಲ್ವಾ? ಇವಾಗ ಅವನು ಮದ್ವೆ ಆಗ್ಬಿಟ್ಟಿದ್ದಾನೆ. ನನಗೆ ಈಗ ಹೋಗ್ಬೇಕು ಊರಿಗೆ ಅಂತ ಗೊತ್ತಿಲ್ದಿರ ಅಲ್ಲೇ ಊರಲ್ಲಿ ಹೋಗಿ ಅವ್ರಮ್ಮ
ಯಾವ್ದೋ ಹುಡ್ಗಿನ್ ನೋಡಿ ಮದ್ವೆ ಮಾಡಿದಾನೆ. ಈಗ ಅವನ್ಗೂ ಒಂದು ಹೆಣ್ಮಗು ಗಂಡ್ ಮಗು. ನನ್ ಮಕ್ಳಿಗೆ ಚಿಕ್ಕದ್ರಿಂದ ಹೇಳ್ಕೊಂಡ್ ಬಂದೆ, ನಿನ್ನಪ್ಪ ಹಿಂಗ್ ಮಾಡಿದ, ಈ ತರ ಮಾಡಿದ ಅಂದ್ರೆ ಮಕ್ಳು ಅಮ್ಮ ಮಮ್ಮಿ ಹೋದ್ರೆ ಹೋಗ್ಲಿ ಬಿಡು ಮಮ್ಮಿ, ನಾವಿದ್ದೀವಿ, ಭಯ ಪಡ್ಬೇಡ, ನಮ್ಮನ್ನ ಇಷ್ಟು ಕಷ್ಟಪಟ್ಟು ಸಾಕಿದ್ಯಾ, ಇನ್ ಮುಂದೆ ನಮ್ ಜೀವನ ನೋಡ್ಕೊಬೇಕ ಅಂತ ನನ್ ಮಕ್ಳು ನನ್ಗೆ ಧೈರ್ಯ ತುಂಬ್ತಾರೆ. ಆದ್ರೂ ಸಮಾಜದಲ್ಲಿ ಮೊದ್ಲಿಂದ ಒಂದು ಹೆಣ್ಮಗು ತಾಯಿ ಆಯ್ತಲ್ಲ ಅಂತ ಒಂದು ನೋವು, ನನಗೆ ದುಡುಕಿ ತಪ್ಪು ಮಾಡಿದ್ನಲ್ಲ ಅಂತ ಒಂದು ನೋವು, ನನ್ ತಂದೆ ತಾಯಿನ ಬದಲಾಯಿಸಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಂತ ಒಂದು ನೋವಿತ್ತು. ಅದನ್ನು ಆಗ್ಲಿಲ್ಲ. ಈಗ ನನ್ ತಮ್ಮಂದ್ರೆಲ್ಲ ದೊಡ್ಡವರಾಗಿದ್ದಾರೆ. ಅವ್ರಿಗೂ ನನ್ನ ಅಕ್ಕ ಅಂತ ಯಾವತ್ತು ನಾನು ಬಾಯಿ ತುಂಬಾ ಮಾತಾಡ್ತಾರೆ. ಅವ್ರಿಗೆ ಕಷ್ಟ ಬಂದ್ರೆ ಮಾತ್ರ ನನ್ನ ಮಾತಾಡಿಸ್ತಾರೆ, ಇಲ್ಲಂದ್ರೆ ಮಾತಾಡ್ಸೋದಿಲ್ಲ. ಈಗ ರೀಸೆಂಟ್ ಆಗಿ 4 ವರ್ಷದ ಹಿಂದ್ಗಡೆ ಮನೆ ಬಿಟ್ಟು ಬಂದ್ಮೇಲೆ ಗುರುಜಿ, ನಾನು 9 ವರ್ಷದ ಹುಡುಗಿಯಲ್ಲಿ ರೀಸೆಂಟ್ ಆಗಿ 7 ವರ್ಷದಿಂದ ನನ್ನಮ್ಮ ಫುಲ್ ಕುಡ್ದು ಆಲ್ಕೋಲ್ ಆಗಿ ಕಿಡ್ನಿ ಲಿವರ್ ಎಲ್ಲ ಹೊಟ್ಟೋಯ್ತು. ಕಡೆಗೆ ನಾನೇ ಹೋಗಿ, 2 ಗಂಡ್ ಮಕ್ಳು ಇದ್ರು, ಕಡೆಗೆ ನಾನೇ ಹೋಗಿ ನನ್ನ ತಾಯಿನ ಹಾಸ್ಪಿಟ್ಲಲ್ಲಿ ಹಾಕೊಂಡು 15 ದಿವಸ ಮನೆಗೆ ಕರ್ಕೊಂಡ್ ಬಂದು ಅಮ್ಮಗೆ ಏನ್ ಮಾಡ್ಬೇಕು ಕಾರ್ಯ ನಾನೇ ಮುಗಿಸಿದೀನಿ. ಅಮ್ಮ ಇದಾರ? ಅಮ್ಮ ರೀಸೆಂಟ್ ಆಗಿ 2 ವರ್ಷ ಆಯ್ತು ತೀರ್ಕೊಂಡು. ಇವಾಗ ಒಂದ್ 2 ವರ್ಷದಿಂದ ಈಗ ನನ್ನಪ್ಪ ಈಗ ಕಾಲ್ ಮಾಡಿ ಮಾತಾಡ್ತಾರೆ ನನ್ನ ಹತ್ರ. ನಾನು ತಪ್ಪು ಮಾಡಿದೆ, ಯಾರು ಮಾಡೋರು? ಅಪ್ಪ ಮಾತಾಡ್ತಾರೆ ಈಗ, ಸಾರಿ ಮಾ ನಾನ್ ತಪ್ಪು ಮಾಡಿದೆ, ನಾನು ಅವತ್ತು ನಿನ್ನ ಹೆಣ್ಮಗು ಅಂತ ಹೇಳಿ ನಾನು ಇದ್ ಮಾಡಿದೆ, ಏನೋ ಅವಾಗ ಆಗೋಯ್ತು, ಇವತ್ತು ನನ್ನ ಮಕ್ಕಳೇ ನನಗೆ ಆಗ್ಲಿಲ್ಲ, ನಿನ್ನ ಜೊತೆ ಇಟ್ಕೊಂಡಿದ್ರೆ ಇವತ್ತೆಲ್ಲ ನಮ್ ಲೈಫ್ ಸೆಟಲ್ ಆಗ್ತಿತ್ತು ಅಂತ. ಇವಾಗೂನು ಅಷ್ಟೇ, ಇವಾಗೂ ನನ್ನ ಅಪ್ಪಗೆ ಗಂಡ್ ಮಕ್ಳು 2 ಇದಾರೆ, ಸ್ವಂತ ಮನೆ ಇದೆ, ಬಟ್ ಒಂದು ತೊಟ್ಟು ಊಟ ಕೊಡೋರಿಲ್ಲ, ಆ ಮನೆ ದೀಪ ಹಚ್ಚೋರಿಲ್ಲ. ತಮ್ಮನು ಕೂಡ ಮದ್ವೆ ಮಾಡಿದೆ, ಅವನೇ ಇಷ್ಟಪಟ್ಟ ಹುಡುಗಿನಿಗೆ ಈ ತರ ಮದ್ವೆ ಮಾಡಿದೀನಿ ಅಂತ ಬಂದು ನೆಂಟ್ರಿಗೆ ಬಂದಂಗೆ ಹೇಳ್ದ ಬಂದು ನನಗೆ. ನಾನೇ ಮುಂದೆ ನಿಂತು ಮದ್ವೆ ಮಾಡಿದೆ ಅವನಿಗೆ. ಆದ್ರೂ ಅಕ್ಕ ಅಂತ ಒಂದು ರೆಸ್ಪೆಕ್ಟ್ ಇಲ್ಲ ಅವನ ಹತ್ರ. ಇನ್ನೊಂದು ಹುಡುಗ ಇದ್ದಾನೆ, ಮದ್ವೆ ಆಗ್ದಿರೋ ಹುಡುಗ, ಅವನು ಮನೇಲಿ ಇದ್ದಾನೆ. ಅಪ್ಪ ಅವ್ರಿಗೆ ಏನೇ ಕಷ್ಟ ಬಂದ್ರು ನನಗೆ ಹೇಳ್ತಾರೆ, ಹೊತ್ತು ನಿನ್ ಕಷ್ಟ ಏನು ಅಂತ ಯಾವತ್ತು ಒಂದು ದಿನಾನೂ ಕೇಳಿಲ್ಲ ಅವರು. ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಗುರುಜಿ. ಆದ್ರೆ ನನಗೆ ಕೊಟ್ಟಿದ್ದೇನಂದ್ರೆ ದೇವರು 2 ಚಿನ್ನದಂತ ಮಕ್ಕಳು ಕೊಟ್ರು. ಒಂದು ದಿನಾನು ನನಗೆ ನೋವು ಆಗೋ ತರ ನಡ್ಕೊಡ್ಲಿಲ್ಲ. ನಾನು ಅಂದ್ರೆ ಪ್ರಾಣ ಬಿಟ್ಕೊಂತಾರೆ ನನ್ನ ಮಕ್ಕಳು. ಅಮ್ಮ ನಾವಿದ್ದೀವಿ, ನಿನ್ನೇನ್ ಜಾಯವರೆಗೂ ನಾಶ ಹಾಕೋತೀನಿ, ನೀನ್ ನಮಗೋಸ್ಕರ ಕಷ್ಟ ಕೊಟ್ಟು ಜೀವನ ನಡೆಸಿದ್ಯಾ, ಇದಕ್ಕಿಂತ ನಮ್ಗೆ ಏನ್ ಬೇಕು, ಹೆದರ್ಬೇಡ ಅಮ್ಮ ಅಂತ ಹೇಳಿ ನನ್ನ ಮಕ್ಕಳು 2. ಅಮ್ಮ ನಾನ್ ಏನೇ ಮಾಡ್ಲಿ ಗುರುಜಿ, ಮನೇಲಿ ಕೆಲ್ಸಕ್ಕೆ ಬೆಳಗ್ಗೆ ಆಫೀಸ್ಗೆ 6:30 ಹೊಟ್ಟೋಗ್ತೀನಿ ನಾನು ಹೇಳ್ಬಿಟ್ಟು. ಆಗ ನನ್ನ ಮಕ್ಕಳು ಮನೇಲೆ 2 ಮನೆ ಕೆಲ್ಸ ಎಲ್ಲ ಮಾಡಿ ಫೋನ್ ಮಾಡಿ ಹೇಳ್ತಾರೆ, ಮಮ್ಮಿ ಕೆಲ್ಸ ಆಗಿಲ್ಲ, ಅಡಿಗೆ ಒಂದ್ ಮಾಡ್ಕೊ. ಕೆಲ್ಸ ಮಾಡ್ಕೊಂಡು ಓದ್ಕೊಂಡು ನನ್ ಮಕ್ಕಳು ನನಗ್ ಸಪೋರ್ಟ್ ಆಗಿ ನಿಂತಿದ್ದಾರೆ. ನಿಜಗಳು ನನ್ಗೆ ದೇವ್ರು ಇದು ಒಂದು ವಿಷಯದಲ್ಲಿ ಮಾತ್ರ ಒಳ್ಳೇದ್ ಮಾಡಿದ್ದಾನೆ ಅಂತ ನನ್ ನಂಬ್ತಂದು. ಆದ್ರೆ ನಾನು ಏನ್ ಮೋಸ ಮಾಡಿದೆ ಅಂತ ನನಗೆ ಈ ತರ ಅನ್ಯಾಯ ಮಾಡಿದವನು. ನಾನು ಇವತ್ತೊಬ್ರಿಗೆ ಒಂದೊಂದು ಮನ್ಸು ನೋಡ್ಲಿಲ್ಲ ಗುರುಜಿ. ಯಾರೇ ಏನೇ ಆದ್ರು ಆಯ್ತು ಅನ್ಕೊಂಡ್ ಮುಂದೆ ಬರ್ತೀನಿ ಹೊರ್ತು ಯಾರಿಗೋ ಆನ್ಸರ್ ಕೊಡೋದಿಲ್ಲ. ಅಂತದ್ರಲ್ಲಿ ನನ್ ಗಂಡನ್ಗೆ ನಾನು ಅಷ್ಟು ಪ್ರೀತಿ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ಮರದಿ ಕೊಟ್ಟಿದ್ದೆ, ಬಟ್ ಅವ್ನ ಅದನ್ನ ತಿಳಿಸ್ಕೊಡ್ಲಿಲ್ಲ. ಮತ್ತೆ ಹೋಗಿ ಭೇಟಿ ಆಗಿಲ್ಲ ಗುರುಜಿ ನಾನು ಅವನ್ನ. ಆದ್ರೆ ಅವನು ಮದ್ವೆ ಆಗಿ ಆಲ್ರೆಡಿ ಹೆಂಡತಿ ಜೊತೆಲಿದ್ಲು. ಆಮೇಲೆ ನಾನು ಅವಳಿಗೆ ಒಂದ್ ಮಾತು ಹೇಳಿದೆ, ನನ್ ಲೈಫ್ ಅಂತೂ ಹಾಳಾಗೋಯ್ತು, ನಿನ್ ಲೈಫ್ ಹಾಳು ಮಾಡಕ್ ನನ್ ಇಷ್ಟಪಡಲ್ಲ, ಸರಿ ನೀನ್ ಅವನ ಜೊತೆ ಚೆನ್ನಾಗಿರು ಅಂತ ಹೇಳ್ಬಿಟ್ಟು ನಾನ್ ಬಂದ್ಬಿಟ್ಟೆ. ಮತ್ತೆ ನಾನು ಅವ್ರ ಸಂಪರ್ಕ ಮಾಡ್ಲಿಲ್ಲ. ಈಗ ಎಷ್ಟು ವಯಸ್ಸವ ನಿಮಗೆ? ಇವಾಗ ನನಗೆ 37 ಇದೆ ಗುರುಜಿ. ಮಕ್ಕಳು ಓದ್ತಿದ್ದಾರೆ, ಕೆಲ್ಸಕ್ಕೆ ಹೋಗ್ತಿದ್ದಾರೆ? ಹೌದು, ಒಂದು ದೊಡ್ಡ ಹುಡುಗ
ಡಿಗ್ರಿ ಮಾಡ್ತಿದ್ದಾನೆ. ಡೇ ನೈಟ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾನೆ, ಡೇಲ್ ಕಾಲೇಜ್ಗೆ ಹೋಗ್ತಾನೆ. ಚಿಕ್ಕ ಹುಡುಗ ಈಗ ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿ ಸೆಕೆಂಡ್ ಇಯರ್ಗೆ ಹೆಜ್ಜೆ ಇಟ್ಟಿದ್ದಾನೆ. ಮುಂದೆ ಜೀವನ ಎಲ್ಲಿ ಹೋಗೋ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಆದ್ರೆ ನಾನ್ ಅನ್ಕೊಂಡಿರೋದು ಒಂದೇ, ಮಕ್ಕಳಿಗೆ ಒಂದು ಒಳ್ಳೆ ಲೈಫ್ ಮಾಡಿ ನಾನು ಆರಾಮಾಗಿ ನನಗೇನು ನೋವಿಲ್ದೆ ದೇವ್ರು ನನ್ಗೆ ಒಳ್ಳೆ ಜಾಬ್ ಕೊಟ್ರೆ ಅದಕ್ಕಿಂತ ಬೇರೆ ಇನ್ನೇನು ಬೇಕಿಲ್ಲ ಗುರುಜಿ. ಇದು ಈ ಪ್ರಪಂಚದಲ್ಲಿ ದುಡ್ಡಿಂದ ಯಾವ್ದು ಸುಖ ಸಿಕ್ಕಲ್ಲ. ನಾವೇನ್ ಮಾಡಿದೀವಿ, ಎಷ್ಟು ಜನಕ್ಕೆ ಏನ್ ಸಹಾಯ ಮಾಡಿದೀವಿ, ಎಷ್ಟು ಒಳ್ಳೆ ಸತ್ತವನಿಗೆ ಅಷ್ಟೇ ಬೇಕಾಗಿರೋದು ನನಗೆ. ಆಯ್ತು. ಎಲ್ಲಿ ತಾಯಿ, ಇವತ್ತಿಗೆ ನಿಮ್ಮ ಬದುಕು ಹೌದು ಅನೇಕ ಅನ್ಯಾಯಗಳ ಪ್ರತಿಫಲ ಅನ್ನುವಂತೆ ಇವತ್ತು ನಿಮ್ಮ ಬದುಕು ಇಲ್ಲಿಗೆ ಬಂದು ನಿಂತಿದೆ. ಆದರೆ ಆ 2 ಮಕ್ಕಳನ್ನು ಭಗವಂತ ಒಂದು ದೊಡ್ಡ ಆಸ್ತಿಯನ್ನಾಗಿ ನಿಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಆದರೆ ಎಲ್ಲೋ ಒಂದು ಕಡೆ ನೀವು ಯೋಚನೆ ಮಾಡಿ, ನೀವು ಕೂಡ ತುಂಬ ಆತರ ಬಿದ್ರಿ. ಹೌದು ಗುರುಜಿ. ಇವತ್ತು ಭಗವಂತ ನಿಮಗೆ ಮಕ್ಕಳನ್ನ ಒಂದು ಭಾಗ್ಯವಾಗಿ ಕರುಣಿಸಿದ್ದಾನೆ. ಮತ್ತೆ ಆ ಮಕ್ಕಳು ಇವತ್ತು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಈ ಮಕ್ಕಳು ನೀವು ಅನುಭವಿಸಿರುವ ಅಥವಾ ಅನುಭವಿಸಿರುವ ನೋವು, ಮಾಡಿರುವ ಎಲ್ಲ ತ್ಯಾಗಗಳ ಪ್ರತಿಫಲ ಎನ್ನುವಂತೆ ನಿನ್ನ ಮಕ್ಕಳಿಂದ ನಿನಗೆ ಅಗಾಧವಾದ ನೆಮ್ಮದಿ ಇದೆ. ಅದರಲ್ಲಿ 2 ಮಾತಿಲ್ಲ. ಯಾವ ಮನುಷ್ಯ ನಿಮಗೆ ಅನ್ಯಾಯ ಮಾಡಿ ಹೋಗಿ ಅಲ್ಲಿ ಬದುಕು ಕಟ್ಟಿಕೊಂಡಿದ್ದಾನೆ, ಆತನ ತನ್ನ ಕೊನೆಗಾಲದಲ್ಲಿ ಅದರ ಪ್ರತಿಫಲವನ್ನು ತಿಂತಾನೆ. ಆದರೆ ನಿನ್ನ ಕೊನೆಗಾಲದಲ್ಲಿ ಅದರ ಫಲ, ಒಳ್ಳೆಯ ಫಲ, ನೆಮ್ಮದಿಯ ಜೀವನವನ್ನು ನೀನು ನೋಡ್ತೀಯ. ಅದೊಂದು ಕಡೆ ಇಡೋಣ. ಆದರೆ ಯಾವುದೋ ಒಂದು ಹೆಣ್ಮಗಳಾಗಲಿ 9 ವರ್ಷಕ್ಕೆ ಮನೆ ಬಿಡಲಿ, 13 ವರ್ಷಕ್ಕೆ ಮನೆ ಬಿಡಲಿ, 16 ವರ್ಷಕ್ಕೆ ಮನೆ ಬಿಡಲಿ, ನಾನು 15-16 ವರ್ಷ ಅಥವಾ 14-15-16 ವರ್ಷದಲ್ಲಿ ಒಬ್ಬನಿಗೆ ವಶವಾಗಿ ನನಗೆ ಅವನು ಏನು ಕರೀತಿದ್ದಾನೆ ಅಥವಾ ಅವನು ನನಗೇನು ಮಾಡಬಲ್ಲ ಅಥವಾ ಅದರ ನಂತರದ ಪರಿಣಾಮ ಏನು, ಮತ್ತು ಯಾರೂ ಇಲ್ಲದ ನಾನು ಅಂತಹ 16, 15, 14 ಅಥವಾ 17 ಈ ವಯಸ್ಸಲ್ಲೇ ನಾನು ಒಂದು ತಾಯಿ ಸ್ಥಾನಕ್ಕೆ ಏರುವ, ಅಂದರೆ ಅವನು ಕರಿತಿರೋದೇನು ಅಥವಾ ಮಾಡೋದೇನು ಅಥವಾ ಮುಂದಾಗೋದೇನು ಎಲ್ಲವೂ ನಿನಗೂ ಗೊತ್ತಿತ್ತು. ಅರೆ, ನಂಬಿಕೆಯನ್ನ ನೀನು ವಿಶ್ವಾಸದಲ್ಲಿ ತೋರಿಸವ, ಮಲ್ಕೋಣದಲ್ಲಿ ತೋರಿಸ್ತಾರ? ಹೌದು. ಈಗ ಆಯ್ತವ, ನಿನ್ನ ಮಗ ನಂಬಿಕೆ ಇಟ್ಟು ಯಾವ್ದೋ ಒಂದು ಹೆಣ್ಣು ಹುಡುಗಿ ಕರ್ಕೊಂಬರ್ತಾನೆ, ಮಲ್ಕೊಳ್ಳೋ ಅಂತೀಯ ನೀನು? ಇಲ್ಲ ಇಲ್ಲ. ನಂಬಿಕೆ, ವಿಶ್ವಾಸ. ನಾನೊಂದು ಪಿ ಜಿಲಿ ಇದ್ದುಕೊಂಡು ಅವ್ನು ಬರೋವರೆಗೂ ನಾನು ಪಿ ಜಿಲೇ ಇದ್ದೆ. ಏನು ಇವನು ಇವನು ಬಂದ ಮೇಲೆ ಏನಿರಲಿಲ್ಲ. ನೀವು 9ನೇ ವರ್ಷಕ್ಕೆ ಆಶ್ರಮಕ್ಕೆ ಹೋಗಿ ಒದ್ದಾಡಿ ಅಂದರೆ ಇವನು ಬಂದ ಮೇಲೆ ಏನವ ನೀನು ಇವನಿಂದ ನೆಮ್ಮದಿ ಪಡ್ಕೊಳಕ್ಕೆ ಹೋಗಿದ್ದು. ಅದಕ್ಕಿಂತ ಮುಂಚೆ ನೀನು 1000 ನರಕ ನೋಡ್ಕೊಂಡೇ ಬಂದಿದ್ದೆ ಅಲ್ವಾ? ಹೌದು. ಇವನ ಹೊರತಾಗಿಯೂ ನಿನ್ನ ಅಂದರೆ ಯಾವುದೋ ಒಂದು ಪ್ರೀತಿ ಹಾರೈಕೆ ಸಿಕ್ಕಾಗ ಮನುಷ್ಯ ನಾಳೆಯ ಆ ನಂತರ ಅಂದರೆ ನನಗೊಂದು ಅಂದರೆ ನಿಮಗೆ ಅವತ್ತಿಗೆ ಏನಿತ್ತು, ಚೆನ್ನಾಗಿ ಮಾತಾಡಿಸೋ ತಂದೆ ಇಲ್ಲ, ಊಟ ಆಯ್ತಾ ಅನ್ನೋರಿಲ್ಲ, ತಿಂಡಿ ಆಯ್ತಾ ಅನ್ನೋರಿಲ್ಲ, ಹೆಂಗಿದ್ದೀಯವ ಅನ್ನೋರಿಲ್ಲ, ಜಾಗ ಕೂಡ ಇರ್ಲಿಲ್ಲ ಗುರುಜಿ. ನನಗೆ ಮಲ್ಗಕ್ ಜಾಗ ಕೂಡ ಕೊಡ್ಲಿಲ್ಲ ನನಗೆ. ಆಯ್ತು ಈಗ ನೋಡುವ, ನಾನು ಇದು ತಪ್ಪಲ್ವಾ ಅಂತ ನಿನಗೇನೋ ಒಂಚೂರು ಇಲ್ಲಿ ತಿಳಿಸಿ ಹೇಳಲಿಕ್ಕೆ ಹೋದ್ರೆ ಸರಿಗೆ ನನಗೇನು ಬೇರೆ ದಾರಿ ಇರಲಿಲ್ಲ ಅಂತ ನಿನ್ನ ಹತ್ರ ಉತ್ತರ ರೆಡಿ ಇದೆ, ಹೌದಲ್ಲವಾ? ಆದ್ರೆ ಈಗ ನಿನ್ನ ಮನಸಾಕ್ಷಿಯಾಗಿ ನೀನೇ ಹೇಳು, ಯಾವುದೇ ಹೆಣ್ಣು ಮಗಳು ಇವನ್ ಬೀದಿಲಿ ಮಲ್ಕೊಂಡ್ರು ಆ ನಿರ್ಧಾರಕ್ಕೆ ಬರಬಾರ್ದು, ಹೌದಲ್ಲವಾ? ಆಯ್ತು, ನಿನ್ಗೇನು ಬಂಗಾರದಂತ ಮಕ್ಳು ಹುಟ್ಟಿದ್ರು, ಎಲ್ಲ ಹೆಣ್ಮಕ್ಳದ್ದು ಹಂಗೆ ಆಗುತ್ತಾ? ಇಲ್ಲ ಇಲ್ಲ. ಬೀದಿಲಿ ಮಲ್ಕೊಳ್ಳೋಣ, ಅಲ್ಲೂ ಕೂಡ ಸೇಫ್ ಇಲ್ಲ, ಎಲ್ಲಿ ಹೋದ್ರೂ ಸೇಫ್ ಇಲ್ಲ, ಈ ಜಗತ್ತಂಗ ಆಗಿದೆ. ಆದರೆ ಅವತ್ತಿಗೆ ನಾನು ತಂದೆ ತಾಯಿ ಇಂಥವರು ಅವ್ರು ಸರಿ ಇಲ್ಲ, ಅವ್ರು ನಂಗೆ ಅನ್ಯಾಯ ಮಾಡಿದ್ರು, ಅಥವಾ ಅವರು ನನ್ನ ಹೆಣ್ಣು ಅನ್ನೋ ಕಾರಣಕ್ಕೆ ನನ್ನನ್ನು ತುಚ್ಛವಾಗಿ ಕಂಡ್ರು, ಈ ಎಲ್ಲ ಘಾಸಿ, ಈ ಎಲ್ಲ ಅವಮಾನ, ಈ ಎಲ್ಲ ದುಃಖಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಪ್ಯಾಟೆಗೆ ಬಂದ ನಾನು ಇನ್ನೊಂದು 5-6 ವರ್ಷ ಮುಂದಕ್ಕೆ ದೂಡ್ಬಿಟ್ಟಿದ್ರೆ ಬದುಕು ಬೇರೆ ಇರ್ತಿತ್ತು. ತುಂಬಾ ಚೆನ್ನಾಗಿರೋದು ಗುರುಜಿ. ಅಲ್ಲಿ ನಾನು ಆಶ್ರಮ ಬಿಟ್ಟು ನಾನು ಯಾವಾಗ ಹೊರಗಡೆ ಬಂದು ನಮ್ಮಪ್ಪ ಅಲ್ಲಿ ಟಾರ್ಚರ್ ಕೊಟ್ಟಿದ್ದಕ್ಕೆ ಆಶ್ರಮದಲ್ಲಿ ಇದ್ದಿದ್ರೆ ಇವತ್ತು ನಾನು ಒಳ್ಳೆ ದೊಡ್ಡ ಮಟ್ಟದಲ್ಲಿ ಇರ್ತಿದ್ದೆ, ಚೆನ್ನಾಗಿ ಓದ್ಕೊಂಡು ಒಳ್ಳೆ ಸ್ಥಾನದಲ್ಲಿ ಇರ್ತಿದ್ದೆ. ಯಾವಾಗಲೂ ನಾನು ವಿಧಿಯನ್ನು ದೂರೋದು ಬೇಡ, ನಿನ್ನ ತಪ್ಪು ನಿರ್ಧಾರ ನಿನ್ನ ಇಲ್ಲಿ ಕರ್ಕೊಂಡು ಬಂದಿದೆ. ಆದ್ರೆ ಕೆಲವೊಮ್ಮೆ ಗೊತ್ತಿಲ್ಲದಂತೆ ಹಳ್ಳಕ್ಕೆ ಬಿದ್ದರೂ ಕೂಡ ಆ ಹಳ್ಳದಲ್ಲಿ ಇನ್ನೇನು ಮೇಲೆ ಎದ್ದೇಳಬೇಕು ಅನ್ನಂಗೆ ಅಲ್ಲೇನೋ
ಅಂದರೆ ಜಾರಿ ಗೊತ್ತಿಲ್ಲದೆ ಅಥವಾ ನನ್ನದೇ ಆಯ್ಕೆಯಿಂದಲೋ ಏನೋ ಹಳ್ಳಕ್ಕೆ ಬಿದ್ದೆ, ಕೊಚ್ಚೆಗೆ ಬಿದ್ದೆ. ಆದರೆ ಆ ಕೊಚ್ಚೆಯಲ್ಲೂ 2 ಮುತ್ತುಗಳು ಸಿಕ್ಕಿಬಿಟ್ಟು. ಯಾಕಂದರೆ ಕೊಚ್ಚೆಯಲ್ಲಿರೋ ಮುತ್ತನ್ನು ತಕ್ಕೊಳ್ಳೋ ಪ್ರಯತ್ನ ಯಾರೂ ಮಾಡಲ್ಲ. ಯಾಕೆಂದರೆ ಕೊಚ್ಚೆಗೆ ಕೈ ಹಾಕಿ ಮುತ್ತನ್ನು ತೆಗೆಯುವಷ್ಟು ಸಮಯವೂ ಯಾರಿಗೂ ಇಲ್ಲ, ಅಥವಾ ಕೊಚ್ಚೆ ಅಂದ್ರೆ ಎಲ್ಲರೂ ದೂರ ಹೋಗ್ತಾರೆ. ಆದರೆ ಏನೋ ಬಾಯಿ ತಪ್ಪಿ ನೀನು ಕೊಚ್ಚೆಗೆ ಬಿದ್ದೆ, ಅಲ್ಲಿ ಮಕ್ಕಳು 2 ಮುತ್ತು ಸಿಕ್ಕುದು ಅದಷ್ಟು ಪುಣ್ಯ, ಸಮಾಧಾನ. ಕೊಚ್ಚೆಗೆ ಬಿದ್ದಿದ್ದು ಹೌದು, ಬಟ್ ಅಲ್ಲಿ 2 ಮುತ್ತಿದ್ದು, ಮಕ್ಕಳು ಮುತ್ತು ಸಿಕ್ಕು, ಅಷ್ಟಂತೂ ಖುಷಿ ಅಲ್ವೇ? ಹಾಗಾಗಿ ನಾನು ಹೇಳೋದು, ಒಬ್ಬ ಪುರುಷ ಅವನಲ್ಲವಾ 1000 ಜನ ಬರ್ತಾರೆ, ಎಲ್ಲ ಹೆಣ್ಮಕ್ಳಿಗೂ ಅಂಥದ್ದೊಂದು ಪರಿಸ್ಥಿತಿ ಎದುರಾಗುತ್ತೆ ಬದುಕಲ್ಲಿ. ಆದರೆ ನನಗೆ ಅಲ್ಲೊಂಚೂರು ಪ್ರೀತಿ ಸಿಗ್ಬೋದು, ಅಲ್ಲೊಂಚೂರು ಆಶ್ರಯ ಸಿಗ್ಬೋದು ಅನ್ನೋ ಕಾರಣಕ್ಕೆ ಆಯಿತು, ಒಂದಾಯಿತು, 2 ಆಯಿತು, ನಿನಗೇನೋ ನಡೆದೋಗ್ತಾ ಇದೆಯವ್ವ. ಬಟ್ ಈ ಥರ ವಿದ್ಯುಕ್ಕಿದ್ದಾಗ 17-18 ವಯಸ್ಸಿಗೆ 2 ಮಕ್ಕಳು, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಬಾಡಿಗೆ ಕಟ್ಟೋಕ್ಕಾಗಲ್ಲ. ಎಷ್ಟೋ ಹೆಣ್ಮಕ್ಳುಗಳು ನಿಮ್ಮಷ್ಟು ಶಕ್ತಿ ಇರಲ್ಲ, ಅವರು ನೇಣಾಕೊಂಡು ಮಕ್ಕಳಿಗೂ ಏನೋ ಕೂಡಿಸ್ಬಿಟ್ಟು ಸಾಯಿಸ್ಬಿಟ್ಟು ಅವರು ಸತ್ತೋಗ್ಬಿಡ್ತಾರೆ. ಇಲ್ಲ ಗುರುಜಿ, ನಾನು ಯಾವತ್ತೂ ಆತರ ನಾನು ಯೋಚನೆ ಮಾಡ್ಲಿಲ್ಲ. ಯಾಕಂದ್ರೆ ಒಂದೇ ಯೋಚನೆ ಮಾಡಿದೆ, ನಾನ್ ಮಾಡಿದ ತಪ್ಪಿಗೆ ನನ್ನ ಮಕ್ಕಳ ಶಿಕ್ಷೆ ಆಗ್ಬಾರ್ದು ಅಂತ ಧೈರ್ಯವಾಗಿ ನಿಂತ್ಕೊಂಡು, ನಮ್ಗೆ ಎಷ್ಟೇ ಕಷ್ಟ ಇರ್ಲಿ ಅಂತ ಹೇಳಿ ಕಷ್ಟಪಟ್ಟು ಮಕ್ಕಳನ್ನ ಮೇಲ್ ಬಂದೆ. ಆದ್ರೆ ಜನ ನನಗೆ ಸಪೋರ್ಟ್ ಮಾಡಿಲ್ಲ. ಆ ಟೈಮಲ್ಲಿ ಗಂಡ ಇಲ್ದೋಳು, ಇವಳಿಗೆ ಹೆಂಗೆ ಮನೆ ಕೊಡೋದು ಅಂತ ತುಂಬಾ ಜನ ನನಗೆ ತುಂಬಾ ಒಂಥರ ಬೇಜಾರ್ ಮಾಡಿದ್ರು ಆ ಟೈಮಲ್ಲಿ. ಆದ್ರೂ ದೇವ್ರ ಕೈ ಬಿಡ್ಲಿಲ್ಲ. ಯಾರೋ ಮುಖಾಂತರ ಒಂದ್ ಲೇಡಿ ನನಗೆ ಇವಾಗೂ ಅವ್ರನ್ನ ನೆನ್ಸ್ಕೋಬೇಕು. ಆದ್ರೆ ಆ ಅಕ್ಕ ನಂಗೆ ತುಂಬಾ ಸಹಾಯ ಮಾಡಿದ್ರು. ಯಾರಾದ್ರೂ ಇನ್ನೂ ಒಂದು ಹೆಣ್ಮಗು ಅಲ್ವಾ, ಏನೋ ದುಡ್ಡು ತಪ್ಪು ಮಾಡಿದೆ ಅಂತವ್ರಿಗೆ ಮನೆ ಕೊಡೋದು ಯಾರಿಗೆ ಕೊಡ್ತೀರ ಅಂತ ಹೇಳಿ 12 ವರ್ಷ ನನ್ನ ಮಗ 12 ವರ್ಷ ಆಗೋವರೆಗೂ ಅಲ್ಲೇ ಉಳಿಸ್ಕೊಂಡು ಇನ್ನು ಪುಟ್ಟು ಬಾಡಿಗೆ ಮನೆಯಲ್ಲೇ ಜೀವನ ಕಳ್ಕೊಂತ ಬಂದೆ. ಇವಾಗ ದೇವ್ರು ಸ್ವಲ್ಪ ಕಟ್ಟಿಸ್ತೀನಿ ನೋಡಿದ್ಮೇಲೆ ಈಗ ಒಂದ್ 4 ಜನ ಬರ್ಕೊಟ್ಟು ದೇವ್ರ ದಾರಿ ಕೊಟ್ಟಿದ್ದಾನೆ. ಈಗ ಊಟಕ್ಕೆ ಏನು ಈಗ ತೊಂದ್ರೆ ಇಲ್ಲ. ವಿಧಿಯನ್ನು ದೂರುವುದು ಬಿಡು, ಭಗವಂತನನ್ನು ದೂರುವುದು ಬಿಡು. ಯಾಕೆ ಅಂದರೆ ಇಷ್ಟು ದೊಡ್ಡ ಸಂಘರ್ಷದ ನಂತರವೂ, ಇಷ್ಟು ದೊಡ್ಡ ಶತ್ರುಗಳ ಕೋಟೆಯ ನಂತರವೂ ನಿನ್ನನ್ನು ಜೀವಂತವಾಗಿಟ್ಟಿದ್ದಾನೆ. ಇವತ್ತು ನೀನು 4 ಜನಕ್ಕೆ ಮಾದರಿ ಇದ್ದೀಯ. ಆದರೆ ಈ ಸ್ಥಿತಿಗೆ ಯಾಕೆ ಕಾರಣ? ಅವನು ಯಾಕೆ ಹಂಗೆ ಮಾಡ್ದ, ಇವನು ಯಾಕೆ ಹಿಂಗೆ ಒಂದು ಕರ್ಮದ ಕಾರಣ, 2 ನನ್ನ ತಪ್ಪುಗಳು ಕೂಡ ನನ್ನ ಕಣ್ಮುಂದೆನೇ ಇದ್ದಾವೆ. ನಾನು ಆ ವಯಸ್ಸಲ್ಲಿ ಅವನಿಗೆ ಶರಣಾಗಿದ್ದು, 2 ಮಕ್ಕಳಾಗುವಷ್ಟು ಸಲಿಗೆ ಕೊಟ್ಟಿದ್ದು. ಅಂದರೆ ಒಂದು ತಾಳಿ ಕಟ್ಟದ ಒಬ್ಬ ವ್ಯಕ್ತಿ ಹತ್ರ ನಾನು 2 ಮಕ್ಕಳು ಮಾಡ್ಕೊಳ್ತೀನಿ ಅಂದ್ರೆ ಆಯ್ತವ, ನಿನ್ ತಂದೆ ಅಲ್ಲೇ ನಾನು ತಪ್ಪಾಗಿದ್ದು. ಅದೇ ಹೇಳ್ತಾ ನಿನ್ ತಂದೆ ತಾಯಿಗೂ ನಿನ್ಗೂ ವ್ಯತ್ಯಾಸ ಏನು ಮತ್ತೆ? ಹೌದು, ಇಲ್ಲವರೆಗೂ ಹಂಗೆ ಇದೆ ಗುರುಜಿ. ಆದ್ರೆ ಯಾರಿಗೂ ಗೊತ್ತಿಲ್ಲ. ನಾನೇ ದೇವ್ರ ಹತ್ರ ಇಟ್ಟು ತೊಂದ್ರೆ ಇಲ್ಲ, ಭಗವಂತನೇ ರಕ್ಷಣೆ ನೀನು ಅಂತ ಹೇಳಿ ನಾನೇ ಕಟ್ಕೊಂಡಿದ್ದೀನಿ. ಎಲ್ಲವೂ ಅವನೇ. ಗಂಡ ಮಕ್ಕಳು ಬಂಧು ಬಳಗ ಅಪ್ಪ. ಆದ್ರೆ ಇನ್ನೊಂದ್ ಮದ್ವೆ ಆಗ್ಬೇಕು, ಇನ್ನೊಬ್ರ ಜೊತೆ ಇರ್ಬೇಕು, ಆತರ ನನ್ ಮೈಂಡಲ್ಲಿ ಬರ್ಲೇ ಇಲ್ಲ ಗುರುಜಿ. ಇವಾಗ ನನ್ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು. ನನ್ ಮಗ ಇವಾಗೂ ಹೇಳ್ತಾನೆ, ಮಮ್ಮಿ ನಾನ್ ನಿನಗ್ ಮಾತ್ರ ಮಗನಾಗಿರ್ತೀನಿ, ದೇಶ ಸೇವೆ ಮಾಡ್ಬೇಕು, ಚೆನ್ನಾಗಿ ಓದಿಸು, ನಾನು ಆರ್ಮಿ ಆಗ್ಬೇಕು ಅಂತ ತುಂಬಾ ಆಸೆ ಪಡಿಸ್ತಾನೆ ನನ್ ಚಿಕ್ಕ ಮಗು. ಅವನಿಗೊಂದು ಗುರಿ ಮುಟ್ಟಿಸ್ಬೇಕು ಅಂತ ಅಲ್ಲಿವರೆಗೂ ಜೀವ ಹಿಡಿದು ಇಟ್ಕೊಂಡಿದ್ದೀವಿ ಗುರುಜಿ. ಇಲ್ಲಿ ತಾಯಿ ಕೊರಗ್ಲಿಕ್ಕೆ ಕಾರಣ ಇಲ್ಲ. ಯಾಕಂದ್ರೆ ನಿನಗಿಂತ ಹೀನಾಯ ಸ್ಥಿತಿಲಿ ತುಂಬಾ ಜನ ಹೆಣ್ಮಕ್ಳು ಬದುಕ್ತಿದ್ದಾರೆ. ಆದ್ರೆ ನಿನಗಾದ್ರೂ 2 ಮಕ್ಕಳಿದ್ದಾವೆ. ನಾಳೆ ದಿನ ಇವತ್ತು ಹೇಗಿದೆ ಪರಿಸ್ಥಿತಿ ನಿಂದು ಅಂದ್ರೆ 2 ಮಕ್ಕಳು ನಿನ್ನ ಕಣ್ಣಾಗಿದ್ದಾರೆ. ಎಷ್ಟೋ ಹೆಣ್ಣು ಮಕ್ಕಳಿಗೆ ಗಂಡನೂ ಇಲ್ಲ, ಮಕ್ಕಳ ಭಾಗ್ಯವೂ ಇಲ್ಲ, ಅತ್ತೆ ಮಾವನ ಆಶ್ರಯವೂ ಇಲ್ಲ, ತವರು ಮನೆ ಆಶ್ರಯವೂ ಇಲ್ಲ. ಮಾಡಿದ ಒಂದು ತಪ್ಪು ನಿರ್ಧಾರ ಅವರ ಬದುಕನ್ನ ಸಾಯೋಕ್ಕಾಗದೆ ಬದುಕೋಕ್ಕಾಗದೆ ಒದ್ದಾಡುತ್ತಿದ್ದಾರೆ. ಆದರೆ ನಿನಗೆ ಏನೋ ಒಂದು ವಿಚಾರದಲ್ಲಿ ತಪ್ಪಾದರೂ ಕೂಡ ನಿನ್ನ ಯಾವುದೋ ಹಳೆಯ ಪುಣ್ಯ ಅಥವಾ ನಿನ್ನ ಶುದ್ಧ ಅಂದರೆ ನೋಡಿ, ನಿನ್ನಲ್ಲೊಂದು ಧರ್ಮ ಬುದ್ಧಿ ಯಾವಾಗಲೂ ಇದ್ದೇ ಇದೆ. ಬಟ್ ಪರಿಸ್ಥಿತಿಗೆ ಸಿಕ್ಕಿ ಕೆಲವೊಮ್ಮೆ ತಪ್ಪು ನಿರ್ಧಾರ ತಗೊಂಡ್ರಿ, ಹೌದು. ಆದರೆ ಅದಕ್ಕೂ ಮೀರಿದ ಧರ್ಮ ಬುದ್ಧಿ ನಿನ್ನಲ್ಲಿ ಯಾವಾಗಲೂ ಇದೆ. ಅದು ಚಿಕ್ಕ ವಯಸ್ಸು ಹುಟ್ಟಿದಾಗಲಿಂದಲೂ ಇದೆ. ಅದು ಮಕ್ಕಳ ರೂಪದಲ್ಲಿ ನಿನ್ನನ್ನು ಮುಂದೆಯೂ ಕಾಪಾಡುತ್ತೆ. ಈಗಲೂ ಕೂಡ ನೀನು ಭಯ ಪಡೋದು, ದುಃಖ ಪಡೋದು ಬೇಡ. ಯಾವುದು ಹೋಯ್ತೋ ಅದು ಹೋಯ್ತು, ಯಾವುದು ಇದೆಯೋ ನಾವೇ ಶಾಶ್ವತ ಅಲ್ಲವ. ಬಾಡಿಗೆ ಮನೆ ಆದ್ರೇನು, ಸ್ವಂತ ಮನೆ ಆದ್ರೇನು, ಒಟ್ಟಿಗೆ ಕೂತು ಮಕ್ಕಳ ಜೊತೆ ಊಟ ಮಾಡೋ ಯೋಗ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ, ಅನುಭವಿಸ್ಬಿಡ್ಬೇಕು. ಸ್ವಂತ ಮನೆ ಸ್ವಂತ ಮನೆ ಕಟ್ಟನ್ ಕಣಪ್ಪ. ನಮ್ಮ ಮನೇಲಿ ನಾವು ಖುಷಿಯಾಗಿರೋಣ. ನಮ್ಗೆ ಬಂದಿರೋದೇ ಬಾಡಿಗೆ, ಈ ಮನುಷ್ಯ ಜನ್ಮವೇ ಬಾಡಿಗೆ. ಈ ಬದುಕಿ ಶಾಶ್ವತವಲ್ಲ. ಇನ್ನ ಈ ಬಾಡಿಗೆ
ಅಂದ್ರೆ ಯಾವಾಗೂ ನಾನು ಸ್ಮರಿಸೋದು ಒಂದೇ, ಆ ಭಗವಾನ್ ಶ್ರೀಕೃಷ್ಣ. ನೀವು ಒಂದೊಂದು ಹೇಳ್ತಿರ್ತೀರಲ್ಲ ಆ ಶ್ರೀಕೃಷ್ಣ ಭಗವಾನ್ ಬಗ್ಗೆ, ಅದು ನನಗೆ ಒಂದೊಂದು ಮನಸ್ಸಿಗೆ ಹೆಂಗ್ ಮುಟ್ಟುತ್ತೆ ಅಂದ್ರೆ, ಸೊ ನನಗೆ ಎಲ್ಲ ಪ್ರತಿಯೊಂದು ಮಾಡ್ಬಿಟ್ಟು ಆ ಪರಮಾತ್ಮನೇ ಕೇಳೋಣ ಅನ್ನೋ ಇದು ಕೊಟ್ಟೋಗ್ತೀನಿ. ಸೊ ನನಗೆ ಅಷ್ಟು ಇಷ್ಟ ಆಗುತ್ತೆ ನನಗೆ ಇದು. ನಾನಿದು ಒಂದು 3 ವರ್ಷದಿಂದ ಕೇಳ್ತಾ ಇರ್ಲಿಲ್ಲ, ಬಟ್ ಈ 3 ವರ್ಷದಿಂದ ಹಿಂದೆ ಸೊ ಬೇರೆ ಯಾರ್ಯಾರೋ ಹೇಳ್ತಾ ಇರ್ಬೇಕಾದ್ರೆ ನನ್ಗೆ ಹಂಗೆ ಬಂತು. ಸೊ ನಿಮ್ದು ಹಂಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ತಾ ಇದ್ದಾಗ ನಿಮ್ದು ಒಂದೊಂದು ಅಕ್ಕೆ ನೀವು ತುಂಬಾ ಚೆನ್ನಾಗಿ ಹೇಳ್ತೀರಾ. ಸೊ ಅದು ಕೇಳ್ತಾ ಇದ್ರೆ ನನ್ನ ಮನ್ಸು ತುಂಬಾ ನಿರಳ ಆಗುತ್ತೆ, ಒಂಥರ ಏನೋ ಒಂಥರ ಶಕ್ತಿ ಬಂದಂಗೆ ಆಗುತ್ತೆ ಗುರುಜಿ ನನ್ಗೆ ನೀವು ಹೇಳ್ತಾ ಇದ್ರೆ. ಎಲ್ಲಿ ತಾಯಿ, ನಿನ್ನ ಬದುಕು ಅಥವಾ ನೀನು ಹೇಳಿದ ಅಷ್ಟು ಕತೆ ತುಂಬ ಸಾವಿರಾರು ಹೆಣ್ಮಕ್ಕಳಿಗೆ ಈ ಕಾಲದಲ್ಲಿ, ಮುಂದೆ ಬರುವಂಥ ಕಾಲದಲ್ಲಿ ದೊಡ್ಡ ಸ್ಫೂರ್ತಿಯಾಗಿ ನಿಲ್ಲುತ್ತೆ. ನೀನು ಹಠಾಚಲದಿಂದ ಬದುಕಿದ್ದೀಯಾ. ಇವತ್ತು ನಿನ್ನ ಬದುಕನ್ನು ಇಲ್ಲಿ ಹೇಳಬೇಕಾದ್ರೆ ಕೆಲವು ತಪ್ಪುಗಳ ಬಗ್ಗೆ ಬಿಡಿಸಿ ಹೇಳಿದೆ. ಕಾರಣ ವಿಧಿಯನ್ನು ದೂಷಿಸೋದಕ್ಕಿಂತ ನನ್ನ ಯೌವನದ ಸಮಯದಲ್ಲಿ ಕೆಲವೊಂದು ತಪ್ಪುಗಳನ್ನು ನಾನು ಮಾಡಿದೆ, ಅದರ ಪರಿಣಾಮವಾಗಿ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ. ಅಥವಾ ಈಗ ನಾನು ಒಬ್ಬ ವ್ಯಕ್ತಿಯನ್ನ ತಾಳಿ ಕಟ್ಟಪ್ಪ, ಮನೇಲಿ ಒಪ್ಸಪ್ಪ, ಆಮೇಲೆ ಇವೆಲ್ಲ ನೋಡೋಣ ಕಣಪ್ಪ ಅನ್ನೋ ಆ ಗಟ್ಟಿತನಕ್ಕೆ, ಆ ಸೂತ್ರಕ್ಕೆ ನನ್ನನ್ನು ನಾನು ಗಟ್ಟಿಯಾಗಿ ನಿಲ್ಲಿಸ್ಕೊಂಡಿದ್ರೆ ಇವಳು ಯಾರು ಬಗ್ಗೋಳಲ್ಲ ಅಂತ ಅವನು ಹೋಗ್ತಿದ್ದ. ಹೌದು ಅಂದ್ರೆ ನಂದು ಅವಾಗ ಮೇನ್ ಫಿಕ್ಸ್ ಏನಿತ್ತು ಅಂದ್ರೆ, ಸೊ ಅವನು ನನಗೆ ಇರೋಕ್ ಜಾಗ ಕೊಟ್ಟ, ಊಟ ಕೊಟ್ನಲ್ಲ ಅನ್ನೋ ಒಂದು ಮೇನ್ ಫಿಕ್ಸ್ ಅಲ್ಲಿ ಇದ್ಬಿಟ್ಟೆ ನಾನು. ಯಾವಾಗ ಒಂದು ಸ್ವಾರ್ಥ ಆತನಲ್ಲಿ ಮನೆ ಮಾಡಿತ್ತು, ನಿನಗೆ ಜಾಗ ಕೊಡೋದು ಆತನ ಕಾರುಣ್ಯವೇನಲ್ಲ, ಕೇವಲ ಆತನ ಸ್ವಾರ್ಥದ ಬಯಕೆಯ ಈಡೇರಿಕೆ ಅಷ್ಟೇ, ಹೌದಲ್ಲ? ಅರ್ಥಾತ್ ಹೇಗೆ ದುರ್ಯೋಧನ ಕರ್ಣನಿಗೆ ಜಾಗ ಕೊಟ್ಟ, ಅದು ಕರ್ಣನ ಮೇಲಿನ ಪ್ರೇಮವಲ್ಲ, ಅರ್ಜುನನನ್ನ ಎದುರಿಸಲಿಕ್ಕೆ ಕರ್ಣನಂತಹ ಒಬ್ಬ ಬಲಶಾಲಿಯ ಅವಶ್ಯಕತೆ ಇತ್ತು. ಆದ್ರೆ ದಡ್ಡ ಕರ್ಣನಿಗೆ ಅದು ಅರ್ಥವಾಗ್ಲಿಲ್ಲ. ಹಾಗಾಗಿ ನಿನಗೆ ಅವನು ಜಾಗ ಕೊಟ್ಟಿದ್ದಲ್ಲ, ಅವನ ಸುಖಕ್ಕೆ ಅವನು ದಾಗ ಮಾಡಿಕೊಂಡಿದ್ದು, ನೀನದಕ್ಕೆ ಬಲಿಯಾಗಿದ್ದು. ಹಾಗಾದ್ರೆ ಅದು ಕಾರುಣ್ಯ ಅಥವಾ ಅದೊಂದು ಅನುಕಂಪ ಅಥವಾ ಅದೊಂದು ಪ್ರೇಮವಾಗಿದ್ರೆ ನಿನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗೋ ಧೈರ್ಯ ಅಥವಾ ಅಂಥದ್ದೊಂದು ನಿರ್ಧಾರ ಆತ ಮಾಡ್ತಾನೆ ಇರಲಿಲ್ಲ. ಪ್ರೇಮ ಹೇಳುತ್ತೆ ಸಾವಿನ ನಂತರವೂ ಜೊತೆ ಇರುವಷ್ಟು ಪ್ರೀತಿ ಕೊಡು ಬದುಕಿದ್ದಾಗ. ಆದರೆ ಕಾಮ ಹೇಳುತ್ತೆ ಅವಶ್ಯಕತೆ ಮುಗಿದ ಮೇಲೆ ತಕ್ಷಣ ಹೊರಡು ಬಸತ್ತಿ ಅಂತ. ಕಾಮ ಈಡೇರಿದ ಮೇಲೆ ನಿನ್ ಜೊತೆ ಇರ್ಲಿಕ್ಕೆ ಕಾರಣ ಏನಿದೆಯವ್ವ? ಆದರೆ ನೀನು ಲೋಕ ಯಥಾವತ್ತು ಹೇಗಿದೆಯೋ ಆ ಕಹಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅವನು ಬಸ್ ಊರ್ಗೆ ಹೋಗಾದ ಮೇಲೆ ನಿನಗೆ ಅರ್ಥವಾಗಿದ್ದು, ಅಲ್ಲಿವರೆಗೂ ನೀನು ದಡ್ಡಿ ಥರ ಇದ್ದೆ. ಹಾಗಾಗಿ ಆಯಿತು, ತೊಂದರೆ ಇಲ್ಲ. ಇವತ್ತಿಗೆ 2 ಮಕ್ಕಳು ಬಂಗಾರದಂಗೆ ಅವರವರು ದೊಡ್ಡ ಕನಸು ಕಂಡಿದ್ದಾರೆ, ಕಷ್ಟಪಡ್ತಾ ಇದೆಯಾ. ಆದ್ರೆ ಹೋಗಿದೆ ಗುರುಜಿ, 2 ಮಕ್ಕಳನ್ನ ಕರ್ಕೊಂಡು ಅವ್ರ ಊರಿಗೆ ಹೋಗಿದ್ದೆ ನಾನು. ನನ್ನ 2 ಮಕ್ಕಳು ಸಣ್ಣ ಈ ತರ ಆಗಿದೆ, ನಿಮ್ ಮಗ ಹಿಂಗ್ ಮಾಡಿದೇನಂದ್ರೆ ಅವ್ರಮ್ಮ ಇಟ್ಕೊಂಡು, ಇಲ್ಲ ನಮ್ಮ ಮಗ ಆತರ ಮಾಡಕ್ ಚಾನ್ಸ್ ಇಲ್ಲ. ನಾನು ಹೇಳದೆ, ಇಲ್ಲ DNA ಚೆಕ್ ಮಾಡಿ ನಿಮ್ ಮಗ ಈ ತರ ಮಾಡಿದೇನಂದ್ರೆ ಅವನು, ಇಲ್ಲ ನಾನು ಆಗಿಲ್ಲ, ಇದು ಬೇರೆ ಮಕ್ಕಳು ಹಂಗೆ ಹಿಂಗೆ ಅಂತೆಲ್ಲ ಇದ್ ಮಾಡಿದ. ಸೊ ಕಂಪ್ಲೇಂಟ್ ಕೊಡೋಣ ಅಂತ ಮಾಡಿದೆ. ಆಮೇಲೆ ಮತ್ತೆ ಅವ್ನು ನನಗೆ ಎದುರಿಸಿದ, ನೀನ್ ಕಂಪ್ಲೇಂಟ್ ಕೊಟ್ರೆ ನಾನು ನಿನ್ ಜೊತೆ ಇರಲ್ಲ, ನಿನ್ನ ನಿನ್ ಮಕ್ಕಳು ಇಬ್ಬರನ್ನ ಸಾಯಿಸ್ಕೊಡ್ತೀನಿ ಅಂತ ಹೇಳಿದ್ದ. ಆಮೇಲೆ ಅವಾಗ ನನ್ಗೆ ಯಾವ ವಯಸ್ಸಲ್ಲಿದ್ರು? ಅವಾಗ ಒಂದ್ ಹುಡುಗ ಬಂದು 5 ವರ್ಷ ಆಯ್ತು, ಒಂದ್ ಹುಡುಗ ಬಂದು 3 ವರ್ಷದಲ್ಲಿತ್ತು. ಹೇಳ್ದೆ ನಾನು, ಈ ತರ ಮಾಡಿದ್ಯಲ್ಲ, ಅಟ್ಲೀಸ್ಟ್ ನಂಗೊಂದ್ ಲೈಫ್ ಆದ್ರೂ ಕೊಡು ಇವಾಗಾದ್ರೂ. ಅಂದ್ರೆ ಇಲ್ಲ, ನೀನ್ ಬೇಕು ಅಂತ ಬಂದಿದ್ದು, ನಾನ್ ಬೇಕು ಅಂತ ನೀನ್ ಆರಿಸ್ಕೊಂಡ್ಲಿಲ್ಲ, ನೀನೇ ನನ್ ರೂಮಿಗೆ ಬಂದಿದ್ದು ಅಂತ ಹೇಳಿ ನನ್ನನ್ನ ಉಲ್ಟಾ ಮಾತಾಡಿಸಿದ. ಅವಾಗ ತುಂಬಾ ಬಿಸಿ ಹತ್ತಿ ಮತ್ತೆ ಆ ಮಕ್ಕಳ ಮುಖ ನೋಡಿದ್ರೆ ನಂಗೊಂಥರ ಬಿಟ್ಟು ಹೋಗ್ಬೇಕು ಅನ್ನಿಸ್ತು. ಆ ಟೈಮಲ್ಲಿ ಕೂಡ ಬೇಡ, ಈ ಜೀವನ ಬಿಟ್ಟು ಹೋಗೋಣ ಅಂತ. ಒಂದ್ ಕಡೆ ನಾನ್ ಮಾಡಿ ತಪ್ಪು ಈ ಮಕ್ಕಳೆಲ್ಲ ಬಲಿಯಾಗುತ್ತಲ್ಲ ಅಂತ ಒಂದು ಗೆಟ್ಟಿ ಮನ್ಸು ಮಾಡಿ ನಿರ್ಧಾರ ಮಾಡ್ಕೊಂಡು ಮುಂದೆ ಜೀವನ ಸಾಕ್ಕೊಂತ ಬಂದೆ. ಅವತ್ತು ಬಂದೋಳು ಇವತ್ತಿವರೆಗೂ ನಾನು ಅವ್ನ್ ಮಾತಾಡ್ಲಿಲ್ಲ, ಕಾಂಟ್ಯಾಕ್ಟ್ ಅಲ್ಲೂ ಇಡ್ಲಿಲ್ಲ. ಬೇಡವಾ ಅಂತವ್ರ ಜೊತೆ ನಿನ್ನ ಮಕ್ಕಳು ಬೆಳೆಯೋದು ಬೇಡ. ನೋಡಿ, ಸೀತೆಯು ಕೂಡ ರಾಮನಿಂದ ದೂರವಿದ್ಲು, ಆದರೆ ವಾಲ್ಮೀಕಿಯ ಆಶ್ರಮದಲ್ಲಿ ಆ ಲವಕುಶರನ್ನ ಬೆಳೆಸಿದ್ರು. ನಿನ್ನ ಮಕ್ಕಳು ಕೂಡ ಮುಂದೆ ಈ ಸಮಾಜದ ಆಸ್ತಿ ಆಗಬೇಕು, ಅಟ್ಲೀಸ್ಟ್ ನಿನ್ನ ಮನೆಗೆ ಆಸ್ತಿ ಆಗಬೇಕು. ಹಾಗಿರಬೇಕು ಅಂದ್ರೆ ಅವ್ರು ಬೆಳೆಯೋ ವಾತಾವರಣ ಶುದ್ಧವಾಗಿರಬೇಕು. ಅವನು ಯಾವಾಗ ಬಂದು ಚುಚ್ಚಿ ಕೊಲ್ತಾನೋ ಅನ್ನೋ ಆ ಭಯದ ವಾತಾವರಣದಲ್ಲಿ ನೀನಾಗ್ಲಿ ಮಕ್ಕಳಾಗ್ಲಿ ನೆಮ್ಮದಿಯಿಂದ ಇರ್ಲಿಕ್ಕಾಗಲ್ಲ. ಹಾಗಾಗಿ ನನಗೆ ಒಂದ್ ಅರ್ಥ ಆಗ್ಲಿಲ್ಲ, ಈ ಭೂಮಿಗೆ ನಾನು ಹೆಣ್ಣಾಗಿ ಹುಟ್ಟಿದೆ ತಪ್ಪಾಯ್ತಾ? ಈಕೆ ನನ್ನನ್ನ ಈ ತರ ಮಾಡಿದ್ರಲ್ಲ, ನನ್ನ ತಂದೆ ತಾಯಿ, ನಾನ್ ನಂಬಿದವರೆಲ್ಲ ಹಿಂಗ್ ಮಾಡಿದ್ರಲ್ಲ ಅಂತ ಒಂದೇ ಒಂದು ನನ್ಗೆ ಇವಾಗೂ
ಅದಕ್ಕೆ ಪ್ರಶ್ನೆನೇ ಸಿಗ್ಲಿಲ್ಲ. ಇಲ್ಲವ, ಈಗ ನಾನು ಹೇಳ್ತೀನಿ ಕೇಳಿಸ್ಕೊ. ಒಬ್ಬ ಮನುಷ್ಯ, ಭಗವಂತ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾನೆ ಅಥವಾ ಕೆಟ್ಟದ್ದನ್ನೇ ಮಾಡ್ತಾನೆ ಎನ್ನುವ ಈ ಅಜ್ಞಾನದಿಂದ ನಾವು ಮೊದಲು ಹೊರಗಡೆ ಬರಬೇಕು. ದೇವರು ನಿಮ್ಮ ಒಳಿತು ಕೆಡುಕುಗಳಲ್ಲಿ ದೇವರ ಪಾತ್ರವೇ ಇಲ್ಲ. ಕೇವಲ ಭಗವಂತ ಅವರವರ ಪಾಲಿಗೆ, ಒಬ್ಬ ಮೇಷ್ಟ್ರು ಮಕ್ಕಳು ಬರೆದ ಪರೀಕ್ಷಾ ಆ ಪೇಪರ್ ಏನಿದೆ ಅದಕ್ಕೆ ತಕ್ಕಂತೆ ಮಾರ್ಕ್ಸ್ ಕೊಡ್ತಾನೆ ಹೊರತು ಅವನು ಅಲ್ಲಿ ಎಕ್ಸ್ಟ್ರಾ ಏನು ಮಾಡ್ಲಿಕ್ಕೆ ಕಾರಣ ಇಲ್ಲ. ಅವನು ಕೇವಲ ಜ್ಞಾನ ಕೊಟ್ಟಿರಬಹುದು ಪಾಠದ ಸಮಯದಲ್ಲಿ, ಪರೀಕ್ಷಾ ಸಮಯದಲ್ಲಿ ಅವನು ಮೌನವಾಗಿರ್ತಾನೆ. ಹೌದಲ್ಲ? ಹೌದು. ಒಬ್ಬ ಮೇಷ್ಟ್ರು ಪಾಠ ಮಾಡ್ಬೇಕಾದ್ರೆ ಪಾಠ ಮಾಡಿರ್ತಾನೆ, ಒಳಿತು ಯಾವುದು ಕೆಡುಕು ಯಾವುದು ಅಂತ ಅವನು ಜ್ಞಾನ ಕೊಟ್ಟಿರ್ತಾನೆ. ಆದರೆ ನಿಮ್ಮ ಪರೀಕ್ಷೆಗಳನ್ನು ಎದುರಿಸುವ ಸಮಯದಲ್ಲಿ ನೀವೇನೇ ನಿಮ್ಮ ಯೋಗ್ಯತೆ ತಕ್ಕಂಗೆ ಉತ್ತರ ಬರೆದಿದ್ದೀರಾ ಅದಕ್ಕೆ ಮಾರ್ಕ್ಸ್ ಕೊಡ್ತಾನೆ ಅವನು. ಹೌದು. ಹಾಗೆಯೇ ಈ ಲೋಕದಲ್ಲಿ ಒಬ್ಬ ಕುರುಡ, ಒಬ್ಬ ಭಿಕ್ಷುಕ, ಒಬ್ಬ ಶ್ರೀಮಂತ, ಒಬ್ಬ ಬಡವ, ಒಬ್ಬ ದೊಡ್ಡವರು, ಒಬ್ಬರು ಬೆಳ್ಳಗೆ, ಒಬ್ಬ ಕಪ್ಪುಗೆ, ಒಬ್ಬ ಕುಬ್ಜ, ಒಬ್ಬ ಅಂಗವಿಕಲ, ಹೀಗೆ ನಾನಾ ವಿಧದ ಜನ ಯಾಕಿದ್ದ? ಎಲ್ಲರೂ ದೇವರ ಮಕ್ಕಳೇ ಅನ್ನೋದಾದರೆ, ಅಥವಾ ಎಲ್ಲರೂ ಹೀಗೆ ಹುಟ್ಟಿ ಹೀಗೆ ಸಾಯ್ತಾರೆ, ಯಾವ ಆತ್ಮ ಇಲ್ಲ, ಯಾವ ದೇವರು ಇಲ್ಲ, ಯಾವುದೂ ಇಲ್ಲ ಅನ್ನೋದಾದರೆ ಒಬ್ಬೊಬ್ರು ಯಾಕೆ ಒಂದೊಂದು ಥರ ಇದ್ದಾರೆ? ಎಲ್ಲರೂ ಒಂದೇ ಥರ ಇರ್ಬೋದಿತ್ತಲ್ಲ. ಅಂದರೆ ನಾವು ಇವತ್ತು ಅನುಭವಿಸ್ತಿರೋದು ನಮ್ಮ ಹಿಂದಿನ ಪ್ರಾರಬ್ಧ, ಹಿಂದಿನ ಜನ್ಮದ ಕರ್ಮಗಳು, ಅದರ ಫಲಿತಾಂಶ ಎಂಬಂತೆ ಒಬ್ಬ ನಾಯಿಯಾಗಿ, ಒಬ್ಬ ಹಂದಿಯಾಗಿ, ಒಬ್ಬ ಕುರುಡನಾಗಿ, ಒಬ್ಬ ಕುಂಟನಾಗಿ, ಅಂದರೆ ಹಿಂದಿಂದೇನಿದೆ ಅದನ್ನ ಅನುಭವಿಸ್ಲಿಕ್ಕೆ ಬಂದಿದ್ದೀವಿ. ಆದರೆ ಅನುಭವಿಸ್ಲಿಕ್ಕೆ ಬಂದಿದ್ದೀವಿ ಅಂತ ತಿಳಿದಾಗ ಅನುಭವಿಸೋದು ಮಾತ್ರ ಮಾಡಬೇಕೆ ಹೊರತು ಹಲ್ಲು ಕಚ್ಕೊಂಡು ಹೊಸ ಕರ್ಮಗಳನ್ನು ಹುಟ್ಟಾಕಬಾರದು. ಅಂದರೆ ಹಿಂದೆ ಕೆಲವು ಎಡವಟ್ಟು ಮಾಡಿ ಇಲ್ಲಿ ನಾವು ಶಿಕ್ಷೆ ಅನುಭವಿಸ್ತೀವಿ ಅನ್ನೋದಾದರೆ ಈ ಅನುಭವಿಸುವ ಸಮಯದಲ್ಲಿ ಹೊಸ ಎಡವಟ್ಟುಗಳು ಮಾಡಬಾರ್ದು. ನಾನು ಈಗ ನಮ್ಮ ಬದುಕನ್ನಾದರೂ ತಗೊಂಡ್ರು, ನಮ್ಮದೇ ಆದ ಎಡವಟ್ಟು ಕಷ್ಟಗಳಿದ್ದಾವೆ, ನಿಮ್ಮದೇ ಆದ ಕಷ್ಟಗಳಿದ್ದಾವೆ. ಆದರೆ ಅಂತಿಮವಾಗಿ ಈ ಬದುಕು ಸಿಕ್ಕಿರೋದು, ಈಗ ನಾನು ಯಾಕೆ ಹೆಣ್ಣಾಗಿ ಹುಟ್ಟಿತ್ತಪ್ಪ, ನಾನು ಬಡವ್ರ ಮನೇಲಿ ಹುಟ್ಟಿತ್ತಪ್ಪ, ಅಥವಾ ನಾನು ಹೆಣ್ಣಾಗಿ ಹುಟ್ಟೋದು ನನ್ನ ಆಯ್ಕೆ ಆಗಿತ್ತ, ನನ್ನ ಅಪ್ಪ ಅಮ್ಮನ ಈ ದ್ವೇಷ, ನಾನು ಹೆಣ್ಣಾಗಿ ಹುಟ್ಟಿದ್ದು ಅವರಿಗೆ ಆ ಮಟ್ಟಿಗೆ ದ್ವೇಷ ತರಲಿಕ್ಕೆ ನಂದೇನು ತಪ್ಪಿದೆ? ಹಂಗಿದೆ ಅಂದರೆ ಹೆಣ್ಣಾಗಿ ಹುಟ್ಟಬೇಕು, ಅವ್ರು ನಿನ್ನನ್ನು ದ್ವೇಷಿಸಬೇಕು, ಅಲ್ಲಿಂದ ನೀನು ಮನೆ ಬಿಡಬೇಕು, ಅಲ್ಲೆಲ್ಲೋ 4 ಯಾವುದೋ ಆಶ್ರಮಕ್ಕೆ ಹೋಗಿ ಅಲ್ಲೊಂಚೂರು ನಿನ್ನ ಸೇವೆ ಮಾಡಬೇಕು, ನೀನೊಂಚೂರು ಸೇವೆ ಮಾಡಬೇಕು, ಅಲ್ಲಿ ಯಾರೋ ನಿನ್ನಿಂದ ಸೇವೆ ಮಾಡಿಸ್ಕೊಳ್ಳೋ ಋಣ ಅಲ್ಲ ಅವ್ರಿಗಿರುತ್ತೆ. ಅಂದರೆ ಇಲ್ಲಿವರೆಗಿನ ನೀನು ಎಲ್ಲೆಲ್ಲಿ ಓಡಾಡಿ, ಎಲ್ಲೆಲ್ಲಿ ಯಾರ್ಯಾರ ಜೀವನದಲ್ಲಿ ನಿನ್ನಿಂದ ಸೇವೆಯಾಗಿ ಅಥವಾ ಇನ್ಯಾರೋ ನಿನಗೆ ಅನ್ಯಾಯ ಮಾಡಿ ಎಲ್ಲೆಲ್ಲಿ ಹೊಂಟೋದ್ರು, ಎಲ್ಲರೂ ಕೂಡ ನಿನ್ನ ಪಾಲಿನ ಕರ್ಮದ ಪಾತ್ರಧಾರಿಗಳು. ಅಂತಿಮವಾಗಿ ಇವನ್ ಸವಸಿದ್ರೆ ನಿನಗೆ ಮುಂದಿನ ಸ್ಥಾನ. ಇದನ್ನು ಸವಸ್ತೆ ಅಲ್ಲಿ ಕಚ್ಕೊಂಡು ಸವಸಬೇಕು. ಇದನ್ನು ಸವಸ್ತೆ ನಾನು ಆತ್ಮಹತ್ಯೆ ಮಾಡ್ಕೊಂಬಿಟ್ಟೆ ಅಂದ್ಕೋ, ಸವಸ್ಲೇಬೇಕಾದ ಇನ್ನೇನೋ ಬಾಕಿ ಇತ್ತಲ್ಲ ಅದನ್ನು ಅನುಭವಿಸ್ಲಿಕ್ಕೆ ಮತ್ತೆ ಬರುತ್ತೀಯ, ಅದನ್ನು ಸವಸಿ ಮತ್ತೆ ಸತ್ತೋಗ್ತೀಯ. ಅಂದರೆ ಈಗೇನಿದೆ ಕಾಷ್ಟವೋ ಸುಖವೋ ಅಲ್ಲಿ ಕಚ್ಕೊಂಡು ಸವಸ್ಬಿಡೋಣ. ಯಾಕಂದರೆ ಆ ಸವಿಸುವ ಮೊದಲೇ ನಾನು ಹೆದರಿ ಆತ್ಮಹತ್ಯೆ ಮಾಡಿಕೊಂಡೆ ಅಂದರೆ, ಸವಸಬೇಕಾದದ್ದನ್ನು ಬಾಕಿ ಉಳಿಸಿ ಹಂಗೆ ಸತ್ತೋದೆ ಅಂದರೆ ಅದನ್ನು ಸವಸ್ಲಿಕ್ಕೆ ಮತ್ತೆ ಬರಬೇಕು. ಹಾಗಾಗಿ ನನ್ನ ಪಾಲಿಗೆ ಹಿಂಗ್ಯಾಕಾಯಿತು ಅದಕ್ಕೆ ಒಂದೇ ಉತ್ತರವ್ವ, ಯಾವುದನ್ನು ಈ ಹಿಂದೆ ನಾನು ಮಾಡಿಲ್ಲವೋ ಅದು ನನ್ನನ್ನು ಹುಡುಕೊಂಡು ಬರಲ್ಲ. ಯಾರು ನಿನಗೆ ಸಾಲ ಕೊಟ್ಟಿದ್ದಾನೆ ಅವನು ಮಾತ್ರ ಹುಡುಕೊಂಡು ಬರ್ತಾನೆ ಹೊರತು ಸುಮ್ಮನೆ ಇದ್ದವರೆಲ್ಲ ನಿನಗೆ ಸಾಲ ಕೊಡು ವಾಪಸ್ ಕೊಡು ಅಂತಾರ. ಅಯ್ಯೋ ನೀನು ಯಾಕೋ ಈಗ ಕೊಟ್ಟಿದ್ದೆ ಅಂತ ಕೇಳ್ತೀಯ. ಹಂಗೆ ಬಂದರೆ ಯಾರು ನೀನು ಬಳಿ ಬರ್ತಾರೆ ಅಂದರೆ ನಿನಗೆ ಯಾರು ಏನೋ ಕೊಟ್ಟಿರಬೇಕು ಅಥವಾ ನೀನು ಯಾರಿಗೂ ಏನೋ ಕೊಟ್ಟಿರ್ಬೇಕು, ಅವ್ರು ಮಾತ್ರ ನೀವು ಪರಸ್ಪರ ಭೇಟಿ ಆಗ್ತೀರಾ. ಹಾಗಾಗಿ ಇವತ್ತಿನ ನಿಮ್ಮ ಕಷ್ಟಗಳು ಯಾಕೆ ನಿಮ್ಮನ್ನು ಬಂದು ಭೇಟಿ ಆಗ್ತವೆ ಅಂದರೆ ಇದೇ ಕಷ್ಟಗಳನ್ನು ಅಥವಾ ಇವರನ್ನೇ ನೀನು ಹಿಂದೆ ಏನೋ ಭೇಟಿ ಮಾಡಿ ಬಂದಿರ್ತೀವಿ, ಅವ್ರು ಮತ್ತೆ ಹುಡುಕೊಂಡು ಬರ್ತಾವ್ರೆ. ಅದಕ್ಕೆ ಜನ ನಿಮ್ಮ ವಿಳಾಸ ಮರೆಯಬಹುದು, ಕರ್ಮ ನಿಮ್ಮ ವಿಳಾಸ ಮರೆಯುವುದಿಲ್ಲ ಅಂತ. ಹಾಗಾಗಿ ಈ ಜನ್ಮದಲ್ಲಿ ನನ್ನ ಪಾಲಿಗೆ ಏನೇನು ಕಷ್ಟಗಳು ಬಂದಿದ್ದಾವೋ ಅದು ನನ್ನ ಕರ್ಮದ ಪ್ರತಿಫಲ. ಅದರಲ್ಲಿ ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ. ಇಂತಹ ಮಕ್ಕಳು ಹುಟ್ಟಿರೋದು ಅದು ನಿನ್ನ ಪುಣ್ಯದ ಫಲ. ಇಲ್ಲಿವರೆಗೂ ಅನುಭವಿಸಿದ ಈ ದೌರ್ಜನ್ಯ, ದುಃಖ, ಅವಮಾನ, ಮೋಸ ಇದು ನಿನ್ನ ಕರ್ಮದ ಫಲ. ಎರಡನ್ನೂ ಅನುಭವಿಸಿ ಒಂದು ದಿನ ಕಣ್ಣು ಮುಚ್ಚಬೇಕು. ಅಲ್ಲಿಗೆ ನನ್ನ ಕರ್ಮದ ಚೀಲ ಮುಕ್ತಾಯ. ಮುಂದಿಂದೇನಿದೆ ಅದು ಭಗವಂತನ ಇಚ್ಛೆ. ಆದರೆ ಇಲ್ಲಿ ನನಗೆ ಸುಮ್ಮನೆ ಯಾವುದು ಬಂದಿಲ್ಲವ, ನನಗೇನು ಬರಬೇಕು? ಇವನ್ ನೀನು ತಿನ್ನೋ ಒಂದೊಂದು ಅಗಳು ನಿಂದಿದ್ರೆ ಅದು ನಿನ್ನ ಅಗಲಿಗೆ ಬರುತ್ತೆ, ಇಲ್ಲಾಂದ್ರೆ ಅದು ಬರಲ್ಲ. ಹಾಗಾಗಿ ನಿನ್ನ ಸುಖ ದುಃಖ ಇನ್ಯಾರೋ ಕೊಟ್ಟ ಶಾಪವಲ್ಲ, ಅದು ನನ್ನದೇ ಪೂರ್ವದಲ್ಲಿ ಮಾಡಿದ
ಕರ್ಮಗಳ ಪ್ರತಿಫಲ. ಇವತ್ತು ನೀನೊಬ್ಬರಿಗೆ ದಾನ ಧರ್ಮ ಮಾಡು, ಅದೂ ಕೂಡ ವ್ಯರ್ಥ ಅಲ್ಲ, ಅದು ಮುಂದೊಂದಿನ ನಿನ್ನ ಹುಡುಕೊಂಡು ಬರುತ್ತೆ ಒಳ್ಳೆ ರೀತಿಯಲ್ಲಿ. ಇವತ್ತು ನೀನು ಒಬ್ಬರನ್ನು ಕೊಲೆ ಮಾಡು, ನೀನು ಇನ್ನೊಬ್ರಿಗೆ ಅನ್ಯಾಯ ಮಾಡು, ಇವತ್ತು ನೀನು ಯಾವುದೋ ಇನ್ಫ್ಲೂಯೆನ್ಸ್ ಬಳಸಿ ರಾಜಕಾರಣ ಬಳಸಿ ನೀನು ಇವತ್ತು ತಪ್ಪಿಸ್ಕೊಳ್ಬೋದು, ಆದರೆ ಆ ಕರ್ಮ ಮುಂದೊಂದು ದಿವಸ ನಿನ್ನ ಹುಡುಕೊಂಡು ಬರುತ್ತೆ. ಹಾಗಾಗಿ ಇದು ನನ್ನ ಕರ್ಮದ ಪ್ರತಿಫಲವೇ ಹೊರತು ನನ್ನ ಗಂಡ ಅನ್ಯಾಯ ಮಾಡ್ದ, ನನ್ನ ಮಕ್ಳು ಯಾಕೋ ನನಗೆ ವಾಪಸ್ಸು ನನಗೆ ಒಡೆಯುವಷ್ಟು ಕೆಟ್ಟವರಾಗ್ಯಾರೆ, ನನ್ನ ಮಾತು ಅಲ್ಲ, ಮನೆಗೆ ₹1 ಕೊಡಲ್ಲ, ನಮ್ಮ ಅಪ್ಪ ಅಮ್ಮನ್ನೇ ಕಾಲಲ್ಲಿ ಒದಿತಾವ್ರೆ, ಈ ಮಕ್ಕಳನ್ನು ಯಾಕೆ ಭಗವಂತ ನನಗೆ ಕೊಟ್ಟ, ನಾನು ಯಾವ ಕರ್ಮ ಮಾಡಿದ್ದೆ? ಈ ಮಕ್ಕಳಿಂದ ನೋವು ಅನುಭವಿಸಬೇಕು ಅನ್ನೋದು ನನ್ನ ಕರ್ಮ ಅಲ್ಲ. ಅದಕ್ಕೂ ಮೀರಿ ಈ ಜನ್ಮದಲ್ಲಿ ನಾನು ಅವರಿಗೆ ಕೊಡಬೇಕಾದ ಮೂಲ ಸಂಸ್ಕಾರ ಕೊಟ್ಟಿಲ್ಲ. ಅವತ್ತು ನಾನು ಮಕ್ಕಳನ್ನ ಹೆಂಗ್ ಬೇಕು ಹಂಗೆ ಬಿಟ್ಟೆ ಬಾಲ್ಯದಲ್ಲಿ, ಅದರ ಪರಿಣಾಮ ಇವತ್ತು ನನ್ಗೆ ಅವ್ರ ಕಾಲಲ್ಲಿ ಓದಿತಾವ್ರೆ. ಹುಡುಕ್ತಾ ಹೋದ್ರೆ ಅವರಿಬ್ಬರಿಗೂ ಒಂದು ಲೈಫ್ ಸೆಟಲ್ ಮಾಡಿನೇ ಆ ಪರಮಾತ್ಮನ ಹತ್ರ ಒಂದೇ, ತಂದೆ ನಿಮ್ಮ ಸೇವೆ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ನನ್ನ ಜೀವ ಹಿಡಿದಿಟ್ಕೋತೀನಿ, ಈ ಕ್ಷಣಕ್ಕೆ ಬನ್ನಿ ಅಂದ್ರೆ ಈ ಕ್ಷಣಕ್ಕೆ ಎಲ್ಲಾನು ಬಿಟ್ಟು ಬರಕ್ಕೆ ತಯಾರಿದ್ದೀನಿ ಅಂತ ದೇವ್ರದಿ ಸದಾ ಕೈ ಮುಗಿತೀನಿ. ಇರ್ಲಿ ತಾಯಿ, ನೀನು ಬಯಸಿದ ಆ ಸುಂದರ ಹಾಗೂ ನೆಮ್ಮದಿಯ ಸಾವು ನಿನ್ನದಾಗುತ್ತೆ, ಅದ್ರ ಬಗ್ಗೆ ಯಾವ ಆತಂಕವೂ ಬೇಡ. ಅದಕ್ಕೂ ಮೀರಿ ನಿನ್ನ ಮಕ್ಕಳೊಂದಿಗೆ ತುಂಬ ಚೆನ್ನಾಗಿ ಬದುಕುವ ಕಾಲ, ನಿನ್ನ ಮಕ್ಕಳ ಏಳಿಗೆಯ ಕಾಲವನ್ನು ನೀನು ಕಣ್ತುಂಬ ನೋಡ್ತೀಯ. ಆ ಯೋಗ ನಿನಗಿದೆ, ಧೈರ್ಯವಾಗಿ. ಆದ್ರೆ ಇವಾಗ ಕೊಡೋ ಸಜೆಷನ್ ಜನ ಎಲ್ಲ, ನಿನ್ನಂತ ಮಕ್ಕಳು ಯಾರಿಗೂ ಸಿಗಲ್ಲ ಅಮ್ಮ, ಅಷ್ಟು ಚೆನ್ನಾಗಿ ಒಳ್ಳೆ ಶಿಸ್ತು ಕೊಟ್ಟಿದ್ಯಾ, ಬುದ್ಧಿ ಕೊಟ್ಟಿದ್ಯಾ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ಯಾ ಅಂತ ಪ್ರತಿಯೊಬ್ರು ಹೇಳ್ತಿರ್ತಾರೆ. ತುಂಬಾ ಖುಷಿ ಆಗುತ್ತೆ ಗುರುಜಿ ನಮ್ಗೆ ಕೇಳಿದ್ರೆ ನನ್ನ ಮಕ್ಕಳ ಬಗ್ಗೆ. ಅದೇ ತಾನೇ ನಿಜವಾದ ತಾಯಿತನ. ಗಂಡ ಹಿಂಗೆ ಮಾಡ್ದ ಅಂತ ನೀನು ದಾರಿ ತಪ್ಪಿದ್ರೆ ಇವತ್ತು ಆ ಮಕ್ಕಳ ಪ್ರೀತಿಯನ್ನು ನೀನು ಪಡ್ಕೊಳ್ಳೋಕಾಗ್ತಿರ್ಲಿಲ್ಲ. ಅದಕ್ಕೆ ನಾನು ಹೇಳೋದು, ಸುಖವನ್ನು ತ್ಯಾಗ ಮಾಡೋದ್ರಲ್ಲಿ ನಿಜವಾದ ನೆಮ್ಮದಿ ಇದೆಯಂತೆ. ಅಂದರೆ ಕಣ್ಮುಂದೆ ತುಂಬ ಚಿತ್ರಾನ್ನ ಇದೆ, ನಂಗೆ ತುಂಬ ಇಷ್ಟ ಅಂದ್ಕೊಂಡು ಹೊಟ್ಟೆ ಬಿರಿಯೋವರೆಗೂ ತಿಂದರೆ ಮೊದಲು ಸುಖ ಅನಿಸಿದ್ರು, ಆಮೇಲೆ ತಿಂದಾದ್ಮೇಲೆ ಅದು ದುಃಖ. ಯಾಕಂದರೆ ಕಣ್ಮುಂದೆ ನನಗೆ ಪ್ರಿಯವಾಗಿರೋದೇ ಇರ್ಬೋದು, ಅಯ್ಯೋ ನಂಗೆ ಇದು ಬೇಡ ಕಣಪ್ಪ ಅನ್ನೋದ್ರಿಂದ ಆ ಕ್ಷಣಕ್ಕೆ ಬೇಜಾರಿರ್ಬೋದು, ಆದರೆ ಆನಂತರ ನಂಗೆ ಖುಷಿನೇ ಆಗುತ್ತಂತೆ. ಅಂದ್ರೆ ಏನೇ ನೋವಾದ್ರೂ ನನ್ನ ಮಕ್ಕಳಿಗೆ ಏನೇ ನೋವಾದ್ರೂ ನನ್ನ ಹತ್ರ ಹೇಳ್ಕೊಳಲ್ಲ ಗುರುಜಿ. ಇಬ್ರು ಅವರಷ್ಟು ಅವರೇ ಸಮಾಧಾನ ಮಾಡ್ಕೋತಾರೆ, ಅವರೇ ಮಾತಾಡ್ತಾರೆ, ಅಮ್ಮಗೆ ಹಿಂಗ್ ಮಾಡ್ಬಾರ್ದು, ನಾವು ತಪ್ಪಲ್ಲ, ಈ ತರ ನೋಡಿ. ಅದು ಅವ್ರ ದೊಡ್ಡ ಗುಣ. ನೀನು ಈಗಾಗಲೇ ನೋವು ತಿಂದಿದೀಯ ತುಂಬಾ, ಇದನ್ನು ಬೇರೆ ಹೇಳೋದು ಬೇಡ, ನಮ್ಮಲ್ಲಿ ಸರಿ ಮಾಡಿಕೊಳ್ಳೋಣ ಅನ್ನೋಷ್ಟು ಹೊಂದಾಣಿಕೆ ಅವರಲ್ಲಿದೆ. ಆಯ್ತಾ? ಆಯ್ತು. ದೇವ್ರು ನಿನ್ ಚೆನ್ನಾಗಿಡ್ಲವ್ವ. ಬಹಳ ಖುಷಿ ಆಯ್ತು. ಏನಂದ್ರೆ ಇಷ್ಟೆಲ್ಲ ಅನುಭವಿಸಿ ಜೀವನದ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಳ್ಳೋ ಹಸಿವು ನಿನಗಿದೆ. ದೇವರು ಈ ಕಾರ್ಯಕ್ರಮದ ಮೂಲಕ ಅನೇಕ ಪ್ರಶ್ನೆಗಳಿಗೆ ಉತ್ತರ ನಿನಗೆ ಕೊಟ್ಟಿರ್ತಾನೆ. ನಿಧಾನಕ್ಕೆ ಯಾವುದು ಶಾಪವಲ್ಲವ, ಈ ಬದುಕು ನಮಗೆ ಸಿಕ್ಕಿರುವ ವರ. ಹಾಗಾಗಿ ಪ್ರತಿ ಕಷ್ಟಗಳು ನನಗೊಂದು ಪಾಠಶಾಲೆ, ಪ್ರತಿ ಅವಮಾನಗಳು, ಪ್ರತಿ ದೌರ್ಜನ್ಯ, ಮೋಸಗಳು ನನಗೆ ಮುಂದೆ ಹೆಂಗಿರಬೇಕು ಅಂತ ತಿಳ್ಕೊಳ್ಳಿಕ್ಕೆ. ಮುಂದೆ ಅಂದ್ರೆ ಏನು? ಮುಂದೆ ಅಂದರೆ ನಾಳೆ ದಿನ, ನಾಳೆ ವರ್ಷ, ಬರುವ ಜನ್ಮ, ಎಲ್ಲ ಜನ್ಮಕ್ಕೂ ಈ ಅವಮಾನ, ದುಃಖ ಇದರಿಂದ ಕಲಿತ ಪಾಠ ಜನ್ಮ ಜನ್ಮಕ್ಕೂ ನಮ್ಮನ್ನ ಕಾಯುತ್ತೆ. ಹಾಗಾಗಿ ಎಷ್ಟು ಕಷ್ಟ ಬರುತ್ತೋ ಅಷ್ಟು ನಮಗೆ ಭಗವಂತ ಆಶೀರ್ವಾದ ಮಾಡ್ತಿದ್ದಾನೆ ಅಂತ ಅರ್ಥ ಅಂತೆ. ಯಾಕಂದ್ರೆ ಆ ಮೂಲಕ ನಮಗೆ ಬೇಗ ಪಳಗಿಸ್ತಾ ಇದ್ದಾನಂತೆ ದೇವರು. ಕುಂತಿ ಈ ಮಾತನ್ನ ಹೇಳ್ತಾಳೆ ಮಹಾಭಾರತದಲ್ಲಿ, ಅಪ್ಪ ನನಗೆ ವನವಾಸ ಕೊಟ್ಟೆ, ಮಕ್ಕಳನ್ನ ಕಾಡಲು ಬಿಟ್ಟೆ, ಒದ್ದಾಡ್ದು, ರಾಜ್ಯ ನಮಗೆ ಸೇರ್ಬೇಕಾದ ರಾಜ್ಯ ಕಿತ್ಕೊಂಡ್ರು, ಯುದ್ಧ ಆಯಿತು, ಎಲ್ಲ ಆಯಿತು, ಇನ್ನೂ ಕಷ್ಟ ಕೊಡಪ್ಪ ಅಂತ ಕೇಳ್ತಾಳೆ. ಯಾಕಂದ್ರೆ ಆ ಕಷ್ಟ ಬಂದಾಗಲೆಲ್ಲ ನಿನ್ನನ್ನು ನೆನೆಸಿಕೊಳ್ಳುವ ಬುದ್ಧಿ ಮನುಷ್ಯನಿಗೆ ಬರುತ್ತಿಲ್ಲ, ಅಂದ್ರೆ ದೇವ್ರನ್ನ ಮರ್ತು ಬಿಡ್ತಾನ ಅವನು. ಅದಕ್ಕೆ ಒಬ್ಬ ಭಕ್ತ ಭಗವಂತನ ಬಳಿ ಏನು ಕೇಳ್ತಾನೆ ಅಂದ್ರೆ ಸುಖ ಕೇಳಲ್ವಂತೆ. ಅಪ್ಪ ಸುಖ ನಿನ್ನಿಚ್ಛೆ, ಆದರೆ ಅಷ್ಟೋ ಕಷ್ಟನೂ ಕೊಡಪ್ಪ, ಯಾಕಂದರೆ ನಿನ್ನನ್ನು ಮರ್ತು ಬಿಡ್ತೀನಿಲ್ಲ ಅಹಂಕಾರದಲ್ಲಿ. ಎಲ್ಲ ಸುಖ ಬಂದುಬಿಟ್ರೆ ದೇವ್ರು ಮರ್ತು ಬಿಡ್ತೀನಿ ನಾನು. ಅದಕ್ಕೆ ಎಷ್ಟು ಕಷ್ಟ ಕೊಟ್ಟಿದ್ದಾನೆ ಅಂದರೆ ದೇವರಿಗೆ ನಿನ್ನ ಮೇಲೆ ಹೆಚ್ಚು ಪ್ರೀತಿಯಾಗಿದೆ. ನಿನ್ನನ್ನು ಬೇಗ ಪಳಗಿಸಿ ನಿನ್ನನ್ನು ಪರಿಪೂರ್ಣನಾಗಿ ಮಾಡಬೇಕು ಅಂದರೆ ನಿನಗೆ ಹೆಚ್ಚು ಪರೀಕ್ಷೆ ಕೊಡಬೇಕು. ನಿನಗೆ ಪರೀಕ್ಷೆನೇ ಕೊಟ್ಟಿಲ್ಲ ದೇವರು ಅಂದರೆ ನೀನೇನು ಭಗವಂತನ ಕಣ್ಣಿಗೆ ಬಿದ್ದೇ ಇಲ್ಲ ಅಂತ.
ಹೌದು ಗುರುಜಿ. ಹಾಗಾಗಿ ನೀನು ಬಿದ್ದಿದ್ದೀಯ, ನೀನು ಪರೀಕ್ಷೆ ಕೊಟ್ಟಿದ್ದಾನೆ, ನೀನು ಗೆದ್ದಿದ್ದೀಯ, ದೇವನಿಗೆ ಹತ್ರವಾಗ್ತಾ ಇದ್ದೀಯ. ಆ ಮಕ್ಕಳನ್ನ ಹೌದು ಗುರಿ ತಲುಪಿಸು. ಇಲ್ಲ ಗುರುಜಿ, ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ. ಪ್ರತಿ ಗುರುವಾರ ನನ್ನ ಕೆಲ್ಸಕ್ಕೆ ಬೆಳಗ್ಗೆ ಮಾರ್ನಿಂಗ್ ಕೆಲ್ಸಕ್ಕೆ 6:30 ಹೊಟ್ಟೋಗ್ತೀನಿ, ಸಂಜೆ 4:00 ಬಂದ್ಬಿಡ್ತೀನಿ. ಪ್ರತಿ ವಾರ ಸಂಜೆ ನಾನು ಆ ದೇವರಿಗೆ ಪೂಜೆ ಮಾಡಿ ದೇವ್ರದ್ದು ಒಂದು ಆರಾಧನೆ, ಒಂದು ಸಾಂಗ್ ಕೇಳ್ಕೊಂಡು ಕೂತ್ಕೊಂಡು ಒಂದು 10 ನಿಮಿಷ ಧ್ಯಾನ ಮಾಡ್ತೀನಿ. ಧ್ಯಾನ ಮಾಡಿ ಒಂದು 10 ನಿಮಿಷದಲ್ಲೇ ನನಗೆ ಫೋಟೋದಿಂದ ಹೂವು ಸಿಗುತ್ತೆ. ಪ್ರತಿ ಗುರುವಾರ ಸಿಗುತ್ತೆ. ಬಟ್ ನಾನು ಏನು ಬೇಡ್ಕೊಂಡಿರ್ಲಿಲ್ಲ. ಅಪ್ಪ ಎಲ್ಲ ನಿಂದೆ, ನೀನೇ ನೋಡ್ಕೊ, ಒಳ್ಳೇದು ಕೆಟ್ಟದ್ದು ನನಗೇನು ಗೊತ್ತಿಲ್ಲ, ಎಲ್ಲ ನೀನೇ, ನೀನ್ ಹೆಂಗ್ ನಡೆಸ್ತೀಯ ಜೀವನ ಹಂಗ್ ನಡೀತೀನಿ ಅಂತ ಕೈ ಮುಗ್ದ ತಕ್ಷಣ ಹೂವು ಕೆಳಗಡೆ ಬಿಡುತ್ತೆ ಗುರುಜಿ. ಆಗ್ಲವ, ಅದೆಲ್ಲವೂ ಒಂದು ಅನುಗ್ರಹ. ಅದನ್ನು ತುಂಬ ಒಳಗಣ್ಣಿನಿಂದ ನೋಡಿದಾಗ ಅದೆಲ್ಲದಕ್ಕೂ ಒಂದು ಅರ್ಥವಿದೆ. ಹಾಗಾಗಿ ಆಗಬಹುದಾದ ದುರಂತಗಳೆಲ್ಲ ನಿನ್ನ ಬದುಕಲ್ಲಿ ಮುಗಿದು ಹೋಗಿದ್ದಾವೆ, ಇನ್ನೇನು ಬಾಕಿ ಇಲ್ಲ. ಇನ್ನೆಲ್ಲ ಏಳಿಗೆಯ ಕಾಲವನ್ನು ನೀನು ನೋಡ್ತೀಯ. ಧೈರ್ಯವಾಗಿರು, ಆಯ್ತಾ? ಯಾವುದಕ್ಕೂ ಕೊರಗು ಬೇಡ. ಹಿಂದೇನಾಯಿತು ಅದೆಲ್ಲ ಆಗಿದ್ದರಿಂದಲೇ ಇವತ್ತು ನಿನಗಿಷ್ಟು ತಿಳುವಳಿಕೆ. ನೀನು ಪಡ್ಕೊಂಡು ಹೋಗೋ ಅತ್ಯಂತ ಶ್ರೇಷ್ಠ ದೊಡ್ಡ ಹಣ ಯಾವುದು ಅಂದರೆ ತಿಳುವಳಿಕೆ ಮಾತ್ರ. ಇನ್ನಿದ್ದವನ್ನೆಲ್ಲ ನಿಮ್ಮ ಮಕ್ಕಳು ಮರಿಗಳು ಹಂಚ್ಕೊಳ್ತಾರೆ. ನಿನ್ನ ಜೊತೆ ಬರೋದು ನಿನ್ನ ಜ್ಞಾನ. ಹಾಗಾಗಿ ಬದುಕಿದ್ದಷ್ಟು ಸಮಯ ಓದೋ ಮೂಲಕನೋ, ಇಂಥ ಮಾತುಗಳನ್ನು ಪ್ರವಚನಗಳನ್ನು ಕೇಳೋ ಮೂಲಕ, ಯಾವುದೋ ಮೂಲಕ ಅಂತರಂಗವನ್ನು ಶ್ರೀಮಂತಗೊಳಿಸ್ಕೊಳ್ಬೇಕು. ಯಾಕಂದರೆ ಅದು ಮಾತ್ರ ನಮ್ಮೊಂದಿಗೆ ಸತ್ತ ಮೇಲೂ ಬರುತ್ತೆ. ಆ ದಾನ ಧರ್ಮಗಳು, ಕಲಿತ ಪಾಠಗಳು, ವಿದ್ಯೆಗಳು ಇವು ನಮ್ಮನ್ನು ಕಾಯ್ತವೆ. ಇರಲಿ, ಮಕ್ಕಳಿಗೆ ಒಳ್ಳೆ ತಾಯಿಯಾಗಿ, ಸಮಾಜಕ್ಕೆ ಒಳ್ಳೆ ಪ್ರಜೆಯಾಗಿ. ತುಂಬಾ ಧನ್ಯವಾದಗಳು ಗುರುಜಿ. ನಿಮ್ಮ ಹತ್ರ ಮಾತಾಡಿ ನಂದು ಇಷ್ಟು ವರ್ಷ ಮನಸ್ಸು ಹಗುರ ಆಗಿದೆ ಗುರುಜಿ. ನನ್ಗೆ ಏನೋ ಈಗ ಒಂಥರ ತುಂಬಾ ಖುಷಿ ಆಗ್ತಿದೆ ಗುರುಜಿ. ನನ್ಗೆ ಕೇಳ್ತಿದೆ, ಇನ್ನಷ್ಟು ನನ್ಗೆ ಶಕ್ತಿ ಬರ್ತಿದೆ. ಆಗ್ಲವಾ, ನಿನ್ನ ಮಕ್ಕಳೇ ನಿನ್ನ ಆಸ್ತಿ. ಇಂದಾಗಿದ್ರ ಬಗ್ಗೆ ಕೊರಗು ಬೇಡ. ಮುಂದೆ ಬರೋ ದಿನಗಳ ಬಗ್ಗೆ ಭರವಸೆ ಇಡು. ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊ. ಖಂಡಿತ ನಿನ್ನ ಮಕ್ಕಳ ಏಳಿಗೆಯನ್ನ ನೀನು ಕಣ್ಣಾರೆ ನೋಡ್ತೀಯ. ದೇವ್ರು ನಿನ್ನನ್ನು ಚೆನ್ನಾಗಿಡ್ಲಿ ತಾಯಿ. ಶುಭವಾಗಲವ್ವ. ಒಳ್ಳೇದಾಗ್ಲಿ ತಾಯಿ. ಪಾಪ ನೋಡಿ, 16 ವಯಸ್ಸಿಗೆ ಒಂದು ತಪ್ಪು ನಿರ್ಧಾರ ಆಯಿತು. ಪಾಪ ಅವತ್ತಿ ಪರಿಸ್ಥಿತಿ ಏನಿತ್ತೋ ಏನೋ, ಆದರೆ ನಾನು ಅವ್ರಿಗೆ ಧರ್ಮ ತಿಳಿಸ್ಬೇಕಿತ್ತು, ಯಾಕೆ ಹಿಂಗಾಯಿತು ಅಂತ. ಅದಕ್ಕೆ ಸ್ವಲ್ಪ ಕಠೋರವಾಗಿ ಹೇಳಿದೆ. ಅದು ಬಿಟ್ಟರೆ ಪಾಪ ಅವರು ಎಲ್ಲ ನೋವನ್ನು ಅನುಭವಿಸಿಯೇ ಬಂದಿದ್ದಾರೆ. ದೊಡ್ಡ ಮನಸ್ಸವ, ಮಕ್ಕಳನ್ನು ಚೆನ್ನಾಗಿ ಸಂಸ್ಕಾರ ಕೊಟ್ಟು ಸಾಕಿದ್ದೀಯ. ಎಂಥ ಒಳ್ಳೆ ಮಕ್ಕಳಲ್ವೇ. ಇಂಥ ಮಕ್ಕಳು ಪಡೆಯೋಕೆ ನೀನು ಪುಣ್ಯ ಮಾಡಿರಬೇಕು. ಹಾಗಾಗಿ ಹಿಂದೆ ಆಗಿರುವ ಒಂದು ಮೋಸವನ್ನು ಮರಿ 2 ಮಕ್ಕಳ ಶ್ರೇಯಸ್ಸನ್ನು ನೋಡು. ರಾಣಿಯಂತೆ ಇರು. ಅಂತರಂಗದಲ್ಲಿ ರಾಣಿಯಾಗು. ಬಹಿರಂಗವಾಗಿ ಜನಕ್ಕೆ ನೀನು ಹೆಂಗೆಂಗೋ ಕಾಣ್ಬೋದು. ಗಂಡ ಬಿಟ್ಟವಳು ಅನ್ಬೋದು, ಬಿಡು ನಾಳೆ ಮಕ್ಕಳು ಕೂಡ ಏನು ಇವಳಿಗೆ ಇಟ್ಟು ಹಾಕಲ್ಲ ಅಂತ ಅನ್ಬೋದು. ಬಿಡು ಎಲ್ಲ ಬಾಡಿಗೆ ಮಲ್ಲವಳೆ ಏನೋ ಕೆಲಸ ಮಾಡ್ಕೊಂಡು ಬದುಕ್ತಾಳೆ ಅನ್ಬೋದು. ನಿನ್ನ ಬಣ್ಣ, ನಿನ್ನ ಆಕಾರ, ನಿನ್ನ ಬಾಡಿಗೆ ಮನೆ ಇವೆಲ್ಲ ನೋಡಿ ಜನರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಅಭಿಪ್ರಾಯ ಇರ್ಬೋದು. ಆದರೆ ಒಳಗಿನಿಂದ ನೀನು ಭಗವಂತನಿಗೆ ಶರಣಾಗಿ, ಅಪ್ಪ ನನಗೆ ಕೊಟ್ಟಿರುವ ಪ್ರತಿ ಕಷ್ಟಗಳು, ಆಗಿರುವ ಪ್ರತಿ ಮೋಸಗಳು ನನ್ನನ್ನು ನಿನ್ನೆಡೆಗೆ ಬರಲಿಕ್ಕೆ ನೂಗ್ತಾ ಇದ್ದಾವೆ. ಯಾಕಂದರೆ ಸಂಕಟ ಬಂದಷ್ಟು ಸಮಯ ನನಗೆ ವೆಂಕಟರಮಣನ ಯೋಚನೆ ಬಂತು, ಇಲ್ಲ ಅಂದರೆ ಬರ್ತಿರ್ಲಿಲ್ಲ. ಹಾಗಾಗಿ ವೆಂಕಟರಮಣನೇ, ಗೋವಿಂದನೇ ನನಗೆ ಕಷ್ಟ ಕೊಟ್ಟಿದ್ದೇ ಒಳ್ಳೆಯದಾಯಿತು. ಅದೀಗ ನನಗೆ ಅರ್ಥವಾಗುತ್ತಿದೆ. ಇದು ಜ್ಞಾನದ ದೃಷ್ಟಿ. ಕಷ್ಟ ಬಂದಾಗ ಭಗವಂತನನ್ನು ಬೈಯೋದು ಅಜ್ಞಾನದ ದೃಷ್ಟಿ. ಈತ ಅಂದುಕೊಳ್ತಾನೆ ದೇವರು ನನಗೆ ಕಷ್ಟ ಕೊಟ್ಟ ಅಂತ. ಇಲ್ಲ, ನಾನು ತಂದುಕೊಂಡದ್ದು, ನಾನು ಮಾಡಿಕೊಂಡದ್ದು. ಅದು ಈ ಜನ್ಮದಲ್ಲಿ ಅಲ್ಲದೆ ಹೋದರೂ ಹಿಂದಿನ ಜನ್ಮದಲ್ಲಿ. ಹಾಗಾಗಿ ಒಂದು ತಿಳ್ಕೊಳ್ಳಿ, ಇನ್ಯಾರದೋ ನಿಮ್ಮನ್ನು ತಲುಪಲ್ಲ, ನಿಮ್ಮದೇ ನಿಮಗೆ ತಲುಪುತ್ತೆ. ಅದು ಸಿಹಿಯಾದರೂ, ಕಹಿಯಾದರೂ, ಬೇವಾದರೂ, ಬೆಲ್ಲವಾದರೂ ಅಲ್ವೇ. ಹಾಗಾಗಿ ಯಾರನ್ನು ದೂಷಿಸುವುದು ಬೇಡ ಅಂತ ದೊಡ್ಡವರು ಹೇಳ್ತಾರೆ. ಅಪ್ಪ ನನ್ನ ಪಾಲಿಗೆ ಬಂತಯ್ಯ, ನಾನು ಅನುಭವಿಸ್ಕೊಳ್ಬೇಕು ಅಂತ. ಇರಲಿ, ಒಳ್ಳೆಯದಾಗಲವ. ಭಾಳ ಚೆನ್ನಾಗಿ ಬದುಕನ್ನು ಮತ್ತೆ ಮೇಲೆತ್ತುಕೊಂಡಿದ್ದೀಯ. ನಿನ್ನ ಮಕ್ಕಳನ್ನು ಉನ್ನತೀಕರಿಸಿದ್ದೀಯ, ಅವರಿಗೆ ಶಿಕ್ಷಣ ಕೊಟ್ಟಿದ್ದೀಯ. ನಿನ್ನ ಕತೆ ಅನೇಕ ಹೆಣ್ಣುಮಕ್ಕಳಿಗೆ ಖಂಡಿತ ಸ್ಫೂರ್ತಿ. ನನಗಂತೂ ಬಹಳ ಖುಷಿ ಆಯಿತು. ದೇವ್ರು ನಿಮ್ಮನ್ನು ಚೆನ್ನಾಗಿಡಲಿ. ಶುಭವಾಗಲಿ.